ಪಾರ್ವತಮ್ಮನವ್ರೆ, ಮುತ್ನಂತ ಸೊಸೆನ ಮನೆಗೆ ಕರ್ಕೊಂಡ್ ಬಂದ್ವಿ. ಈ ಸಂಸಾರಕ್ಕೆ ಹೊಸ ಬೆಳಕು ಬಂದಾಗಾಯ್ತು. ಬಲಗಾಲ ಇಟ್ಕೊಂಡು ಒಳಗ್ ಅಮ್ಮ. ಹಾ ಅಲ್ಲೇ ನಿಲ್ಲಿ. ಅಷ್ಟು ಸುಲಭವಾಗಿ ಒಳಗ್ ಬಿಡ್ತೀವಾ? ನಿಮ್ ಯಜಮಾನ್ರ ಹೆಸರು ಹೇಳಿದ್ರೇನೆ ಒಳಗ್ ಬಿಡೋದು. ರಾಮು, ನೀವು ನಿಮ್ ಹೆಂಡತಿ ಹೆಸರು ಹೇಳಿ. ತುಳಸಿ. ನೀನ್ಯಾಕಪ್ಪ ಅಲ್ಲೇ ನಿಂತ್ಬಿಟ್ಟೆ? ಬಾ ಚೇತನ್, ಬಾಯ್ಲಿ. ಚಂದ್ರು, ಆಶಾ ಇಲ್ಲಿ. ಅಣ್ಣ ಇಲ್ಲಿದ್ದೀಯಾ? ಕಳ್ಳಿ, ಎಷ್ಟು ಇಲ್ಲಿದ್ದೆ? ಆಗ್ಲಿಂದ ಇದ್ದೆ. ಅದಕ್ಕೆ ನಿನ್ನೊಂದ್ ಮಾತು ಕೇಳ? ಕೇಳು ಮರಿ. ದಿನಾಗ್ಲೂ ಕತೆ ಹೇಳ್ತೀಯಾ? ಎಷ್ಟು ದಿನ ನಿನಗೆ ಯಾರ್ ಕತೆ ಹೇಳ್ತಿದ್ರು? ಅಣ್ಣ. ಹಾಗಾದ್ರೆ ಇನ್ಮೇಲೆ ನಾನ್ ನಿನಗ್ ಕತೆ ಹೇಳ್ತೀನಿ. ಹೋಗ್ ಮಲ್ಕೊಳ್ಳಿ. ಚೇತನ್ ಕಂಡ್ರೆ ನಿಮಗ್ ತುಂಬಾ ಇಷ್ಟ ಅನ್ಸತ್ತೆ. ಅದಕ್ಕೆ ಕಾರಣ ಇದೆ ತುಳಸಿ. ಚೇತನ್ ನನ್ನ ಒಡಹುಟ್ಟಿದವನಲ್ಲ. ತಂದೆ ತಾಯಿನ ಕಳ್ಕೊಂಡು ಆ ಮಗುನ ನಾನೀ ಮನೆಗೆ ಕರ್ಕೊಂಡು ಬಂದೆ. ಅದೆಲ್ಲ ಅವನಿಗೂ ಗೊತ್ತಿದೆ. ಯಾವ ಕಾಲಕ್ಕೂ ತಾನು ತಬ್ಬಲಿ ಅನ್ನೋ ಭಾವನೆ ಅವನಿಗೆ ಬರಬಾರ್ದು ಅನ್ನೋದೇ ನನ್ನ ಆಸೆ. ನಿಮ್ ಪ್ರೀತಿ ಪಡೆದ್ಮೇಲೆ ಅವನ್ ತಬ್ಲಿ ಹೇಗಾಗ್ತಾನೆ? ಪಾರ್ವತಮ್ಮ, ಪಾರ್ವತಮ್ಮ. ಓ ಸೋಮೇಶ್, ಬನ್ನಿ. ಏನಮ್ಮ ಸದ್ದಿಲ್ಲದೆ ಮಗನ ಮದುವೆ ಮಾಡಿ ಮುಗಿಸ್ಬಿಟ್ಯೋ? ಹಣ ಬೇಕು ಅಂದಾಗಿ ಸೋಮಯ್ಯ ಶೆಟ್ಟಿ ಜ್ಞಾಪಕಕ್ಕೆ ಬರುತ್ತೆ. ಲಗ್ನ ಪತ್ರಿಕೆ ಹಂಚುವ ಜ್ಞಾಪಕಕ್ಕೆ ಬರ್ಲಿಲ್ವೋ? ಗಲಾಟೆಯಲ್ಲಿ ಮರ್ತೋಯ್ತು, ದಯವಿಟ್ಟು ಕ್ಷಮಿಸಿ. ಕ್ಷಮಿಸೋದಕ್ಕೆ ನಾನು ಇಲ್ಲಿಗೆ ಬರ್ಲಿಲ್ಲ, ಸಾಲ ವಸೂಲಿ ಮಾಡೋದಕ್ಕೆ ಬಂದಿದ್ದೀನಿ. ಇವತ್ತು ತಾನೇ ಸೊಸೆನ ಮನೆ ತುಂಬಿಸ್ಕೊಂಡಿದ್ದೀವಿ. ನಾಳೆ ಬೆಳಿಗ್ಗೆ ಬನ್ನಿ ಶೆಟ್ರೆ. ಎಷ್ಟು ನಾಳೆಗಳು ಬಂದ್ರು ನಿಮಗ್ ಸಾಲ ತೀರ್ಸೋಕ್ಕಾಗೋಲ್ಲ. ಮೆಲ್ಲಿಗೆ ಮಾತಾಡಿ ಶೆಟ್ರೆ. ನಮಗ್ ಕೊಡ್ಬೇಕಾಗಿರೋ ಸಾಲ ವಾಪಸ್ ಕೊಟ್ರೆ ನಾವ್ಯಾಕೆ ಕಿರ್ಚಾಡ್ತೀವಿ? ನನಗೂ ಸುತ್ತಿ ಸುತ್ತಿ ಕಾಲೆಲ್ಲ ಬಿದ್ದು ಹೋಗಿದೆ. ಕೊಡದೇ ಇದ್ರೆ ಮನೆ ಮೇಲೆ ಕೇಸ್ ಹಾಕಿ ಜಪ್ತಿ ಮಾಡಿಸ್ಬೇಕಾಗತ್ತೆ. ದಯವಿಟ್ಟು ಹಾಗನ್ಬೇಡಿ ಸೋಮಯ್ಯ ಶೆಟ್ರೆ, ಇನ್ನು ಸ್ವಲ್ಪ ಕಾಲಾವಕಾಶ ಕೊಡಿ. ಒಂದು ಪೈಸಾ ಬಾಕಿ ಇಲ್ಲದೆ ನಿಮ್ಮೆಲ್ಲ ಸಾಲ ತೀರಿಸ್ಬಿಡ್ತೀನಿ. ರಾಮಣ್ಣ, ನಿಮಗ್ ಸಾಲ ಕೊಟ್ಟಾಗ ನನ್ನ ಮೀಸೆ ಕಪ್ಪಗಿತ್ತು, ಈಗ ಅರ್ಧ ನೆರೆತು ಬೆಳ್ಳಗಾಗಿದೆ. ಶೆಟ್ರೆ, ನೀವೀಗೇನ್ ಮಾಡಿದ್ರು ನನ್ನ ಹತ್ರ ಹಣ ಇಲ್ಲ. ಹಾಗಾದ್ರೆ ನಾಳೆಯಿಂದ ನಿಮ್ ಸಂಸಾರ ಫುಟ್ಪಾತ್ ನಲ್ಲಿ. ದಯವಿಟ್ಟು ಅಂತ ಕೆಲಸ ಮಾಡಬೇಡಿ, ನಿಮ್ ಕಾಲಕ್ಕೆ ಬೀಳ್ತೀನಿ. ಅತ್ತೆ, ಎಂಥ ಕೆಲಸ ಮಾಡ್ತಿದ್ದೀರಿ? ತುಳಸಿ, ಏನಿದು? ಈ ಮನೆ ಮರ್ಯಾದೆಗಿಂತ ಒಡವೆಯನ್ನು ಹೆಚ್ಚಲ್ಲ. ನನ್ ಕಂದ, ನೀನ್ ನನ್ ಸೊಸೆ ಅಲ್ಲಮ್ಮ, ನಮ್ಮನೆ ಭಾಗ್ಯಲಕ್ಷ್ಮಿ, ನಮ್ಮನೆ ಭಾಗ್ಯಲಕ್ಷ್ಮಿ. ನೀನಿರೋ ತನಕ ಈ ಮನೆ ಗೌರವಕ್ಕೆ ಯಾವತ್ತೂ ಕುಂದು ಬರೋಲ್ಲಮ್ಮ. ದೇವ್ರು ನಿನ್ ಚೆನ್ನಾಗಿಟ್ಟಿರ್ಲಿ. ದೇವ್ರು ನಿನ್. ಅತ್ತೆ, ಅತ್ತೆ, ಅತ್ತೆ. ಇಲ್ಲೇ ಇದ್ದೀನಲ್ಲಮ್ಮ, ಇವತ್ತಿನಿಂದ ನಾನೇ ನಿಮ್ಗಮ್ಮ, ನಾನೇ ನಿಮ್ಗಮ್ಮ. ಏನ್ರಿ, ನಾನು ನಿಮ್ಮನ್ನು ಒಂದು ಮಾತು ಕೇಳ? ಕೇಳು ತುಳಸಿ. ಆಮೇಲೆ ನೀವಿಲ್ಲ ಅನ್ಬಾರ್ದು. ನೀನ್ 1000 ರೂಪಾಯಿ ಕೇಳಿದ್ರು ನನ್ನ ಹತ್ರ ಇಲ್ವೇ ಹೊರತು ಬೇರೆ ಏನ್ ಕೇಳಿದ್ರು ಕೊಡೋಕ್ ಸಿದ್ಧ. ಇವತ್ತಿಂದ ನಮ್ಮಿಬ್ಬರಿಗೂ ಇವರೇ ಮಕ್ಕಳು. ಅಷ್ಟೇನಾ? ಅಷ್ಟೇ ಅಲ್ಲ, ಈಗಿನ ಕಾಲದಲ್ಲಿ 3 ಮಕ್ಕಳಿಗಿಂತ ಹೆಚ್ಚಿಗೆ ಇರ್ಕೂಡ್ದು ಅಂತಾರೆ. ನಾನಿನ್ಮೇಲೆ ತಾಯಿ ಆಗಲ್ಲ ರೀ. ನೀನೇನು ಹೇಳ್ತಿದ್ದಿ ಅಂತ ನಿನ್ಗೆ ಗೊತ್ತು ತಾನೆ ತುಳಸಿ? ಹೆಣ್ಣಿಗೆ ತಾಯಿ ಆದ್ರೇನೆ ಜನ್ಮ ಸಾರ್ಥಕ ಅಂತ. ನಾನೀಗಾಗ್ಲೇ ಈ 3 ಮಕ್ಕಳ ತಾಯಿ ಆಗಿದ್ದೀನಲ್ಲ, ಇನ್ನೊಂದು ಮಗುನ ಹೆತ್ತು
ನನ್ನ ಪ್ರೀತಿನ ಅದಕ್ಕೆ ಹಂಚಿಕೊಡಕ್ಕೆ ನನ್ಗಿಷ್ಟ ಆಗಲ್ಲ ರೀ. ತುಳಸಿ, ನೀನು ದೇವತೆ. ನೀನು ಕಾಲಿಟ್ಟು ನಮ್ಮ ಮನೆನ ದೇವರ ಗುಡಿ ಮಾಡ್ಬಿಟ್ಟೆ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ದೇವರೆಂದು ಪ್ರೇಮ ಸ್ವರೂಪ, ಪ್ರೀತಿ ಮಾತೆ ನಂದಾದೀಪ, ಅರಿತು ಬಾಳಲು ಜನ್ಮ ಸಾರ್ಥಕ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಇದೇನಪ್ಪ ಇದು? ಹಾಲು. ನಾನೇನ್ ಕೋಲು ಅನ್ನೆ ಅಲ್ಲ, 4 ಹನಿ ಹಾಕಿದ್ಯಲ್ಲ ಅಂದೆ. ಗಣೇಶ, ಹಾ? 4 ಹನಿಯಿಂದ ಆಗೋ ಕೆಲಸಕ್ಕೆ ವೃತ ಹೆಚ್ಚು ಖರ್ಚು ಮಾಡಬಾರ್ದು. ಅಪ್ಪ, ಪ್ರಪಂಚದಲ್ಲಿ ಏನಾದ್ರೂ ಜುಜುಬಿಗಳ ಕಾಂಪಿಟೇಷನ್ ಮಾಡಿದ್ರೆ ನೀನೇ ಅದ್ರ ಚಾಂಪಿಯನ್, ವರ್ಲ್ಡ್ ಬೆಸ್ಟ್ ಜುಜುಬಿ, 1ನೇ ನಂಬರ್ ಕಂತ್ರಿ. ಕವಂಗಿ ನನ್ನ ಮಗನೇ, ನಾನು ಜುಜುಬಿ ಆಗಿಲ್ದೇ ಇದ್ರೆ ಇಷ್ಟು ಸಂಪಾದನೆ ಮಾಡಿ ಸೇರಿಸ್ತಾ ಇದ್ನಾ? ನಿನಗೇನಾದ್ರೂ ಮಗ ಹುಟ್ಟಿದ್ರೆ ಸಂಪಾದನೆಗೆ ಅವನು ಕ್ಷೌರ ಮಾಡಬೇಕಾಗುತ್ತೆ. ಕಾಲ್ ಬಂದ್ಬಿಡ್ತು, ನನ್ನ ಹೆಂಡತಿನ ಕಾಲ್ ಬಂದ್ಬಿಡ್ತು. ನಿನ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ಹೆಂಡತಿ ದನಿ ಕೇಳಿದ್ರೆ ಸಾಕು, ಎದುರ್ಕೊಂಡು ಸಾಯ್ತಾನೆ. ನಿನ್ ಮಗ ಅಲ್ವಾ? ರೀ, ಅಷ್ಟೊಂದು ಹಣಕ್ಕೆ ಏನ್ ಮಾಡ್ತೀರಾ? ಏನ್ ಮಾಡೋದು? ಮನೆ ಮೇಲೆ ಸಾಲ ತಗೋತೀನಿ. ದಯವಿಟ್ಟು ಬೇಡಿ. ಒಂದ್ಸಲ ಮನೆ ಮೇಲೆ ಸಾಲ ತಗೊಂಡು ನಿಮ್ ತಾಯಿನ ಕಳ್ಕೊಂಡ್ರೆ ನೀವೇ ಮನೇನ ಮತ್ತೆ ಅಡವಿಟ್ರೆ ನನ್ ಮೇಲೆ ಆಣೆ. ತುಳಸಿ, ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಯಾಕೆ ಆಣೆ ಇಡ್ತೀಯ? ನಿನಗೆ ಇಷ್ಟ ಇಲ್ಲದ ಕೆಲಸ ನಾನು ಯಾವತ್ತೂ ಮಾಡಲ್ಲ. ಅಪ್ಪ, ವೀಸಾ ಪಾಸ್ಪೋರ್ಟ್ ಎಲ್ಲ ರೆಡಿ. ಒಂದು 15,000 ರೂಪಾಯಿ ಹಣ ಬೇಕು. ಏನಾಯ್ತಪ್ಪ? ಎಂತ ಕಡ್ಡಿ ನಾನು, ನನ್ ಕಂಡವ್ರೆಲ್ಲ ಕಾಸು ಕೇಳ್ತಾರಲ್ಲಪ್ಪ. ನಾನು ಹಾಸಿಗೆ ಮೇಲೆ ಸತ್ತೋಗ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲೋ. ಈಗ ನಾನೇನಪ್ಪ ಮಾಡ್ಲಿ? ಅಲ್ಬೇಡಪ್ಪ, ನಾನ್ ಸಂಪಾದನೆ ಮಾಡಿ ನಿನ್ ಹಣನ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ. ಹಣ ಹಣ ಅಂತ ಯಾಕಪ್ಪ ಹೊಡ್ಕೋತೀಯ? ಹುಟ್ಟದಾಗ ಹೊತ್ಕೊಂಡ್ ಬರ್ಲಿಲ್ಲ, ಸತ್ತಾಗಂತೂ ಹೊತ್ಕೊಂಡೋಗಲ್ಲ. ಏಯ್, ನಾನ್ ನಿಮ್ಮ ಅಪ್ಪ ಕಣೋ. ನೀನು ಬರೀ ಭಗವದ್ಗೀತೆ ಓದಿರೋದು. ನಾನು ಋಗ್ವೇದ, ಯಜುರ್ವೇದ, ಸಾಮವೇದ, ಆಯುರ್ವೇದ ಎಲ್ಲ ಓದಾಕ್ಬಿಟ್ಟಿದ್ದೀನಿ. ನಿನ್ನ ಹತ್ರ ಮಾತಾಡೋ ಬುದ್ಧಿ ಇಲ್ಲ. ಛ, 4 ದಿವಸದಿಂದ ಎಲ್ಲೋಗಿದ್ದೆ? ಅಮೆರಿಕ ಹೋಗುದು ಅಂದ್ರೆ ಸುಮ್ನೇನು? ಎಷ್ಟು ಏರ್ಪಾಡ್ ಮಾಡ್ಬೇಕು? 2 ನಿಮಿಷ ಬಂದ ನೋಡಕ್ ಪುರ್ಸತ್ ಸಿಗ್ಲಿಲ್ಲ. ಈಗ ಸಿಕ್ತು, ಬಂದಿದ್ದೀನಿ. ಪ್ರೀತಿಯಿಂದ ಹತ್ರ ಬಂದಾಗ ರುದ್ರಕಾಳಿ ತರ ಆಗ್ಬೇಡ. ತ್ರಿಪುರ ಸುಂದರಿಯಾಗಿ ದರ್ಶನ ಕೊಡು. ಧರ್ಮ ದರ್ಶನ ಕೊಡ್ತಾ ಇದೀನಿ, ಸಂತೋಷನಾ? ನಾ ಅಮರ್ ಬಂದಿದ್ದಾನೆ. ಬಾಪ ಅಮರ್, ಬಾ. ನಾಳಿದ್ದು ಅಮೆರಿಕಾಗ ಹೋಗ್ತಾ ಇದ್ದೀನಿ, ನಿಮ್ಗೆಲ್ಲ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ದೇವ್ರು ನಿನ್ನನ್ನು ಸುಖವಾಗಿಟ್ಟಿರ್ಲಿ. ಅಮೆರಿಕಾದಿಂದ ದೊಡ್ಡ ಡಾಕ್ಟರ್ ಆಗಿ ಒಳ್ಳೆ ಹೆಸರು ತಗೊಂಡ್ ಬಾಪ. ನೀನು ಎಷ್ಟೇ ದೊಡ್ಡ ಡಾಕ್ಟರ್ ಆದ್ರೂ ನಮ್ಮ ಜನಕ್ಕೆ ನಿಮ್ಮಂಥವ್ರ ಸೇವೆ ಅಗತ್ಯ ಇದೆ. ಮರೆಯದೆ ಹಿಂದಿರುಗಿ ಬಾ. ಆಯ್ತು. ಅಣ್ಣ, ನೀ ನಮ್ಮನ್ನ ಎಷ್ಟು ಕಷ್ಟಪಟ್ಟು ಓದಿಸ್ತಿದ್ಯಾ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೋಸ್ಕರ ನೀನು ಅರ್ಧ ಸಂಬಳನೇ ಖರ್ಚು ಮಾಡ್ತಿದ್ಯಾ. ಆ ವಿಷಯನೆಲ್ಲ ನೀವು ಯೋಚನೆ ಮಾಡಬೇಡಿ. ನಿಮ್ ಗಮನ ಓದಿನ ಕಡೆನೇ ಇರಬೇಕು. ಯೂನಿವರ್ಸಿಟಿಗೆ ಫಸ್ಟ್ ಬರಬೇಕು, ಅದೇ ನನಗೆ ಸಂತೋಷ. ನಿನಗೆ ಆ ಅನುಮಾನನೇ ಬೇಡಣ್ಣ, ನಿನ್ನ ಆಸೆ ಖಂಡಿತ ಪೂರೈಸ್ತೀವಿ. ಆ ನಂಬಿಕೆ ನನಗಿದೆ. ತಗೊಳ್ಳಿಪ್ಪ, ಇದರಲ್ಲಿ ತಿಂಡಿ ಇಟ್ಟಿದ್ದೀನಿ, ಹಶ್ವಾದಾಗ ತಿನ್ನಿ. ಆಮೇಲೆ ಹಾಸ್ಟೆಲ್ನಲ್ಲಿ ಜಾಗೃತಿಯಾಗಿರಿ. ಯಾರ ಹತ್ರನೂ ಜಗಳ ಆಡಕ್ ಹೋಗ್ಬೇಡಿ, ಯಾರ ಹತ್ರನೂ ನಿಷ್ಠುರನೂ ಮಾಡ್ಕೋಬೇಡಿ. ಈಚೀಚೆಗೆ ನೀವು ಮನೆಗೆ ದಿನಾ ಲೇಟಾಗಿ ಬರ್ತಿದ್ದೀರಲ್ಲ, ಏನ್ ಕಾರಣ ಅಂತ? ಅದು ನಮ್ಮ ಆಫೀಸ್ನಲ್ಲಿ ಎಲ್ರಿಗೂ ನನ್ನ ಕಂಡ್ರೆ ತುಂಬಾ ಪ್ರೀತಿ. ಸ್ವಲ್ಪ ನನ್ನ ಕೆಲಸ ಮಾಡಿಕೊಡು, ಸ್ವಲ್ಪ ನನ್ನ ಕೆಲಸ ಮಾಡಿಕೊಡು ಅಂತ ನನ್ನ ಹಿಂದೆನೇ ಇರ್ತಾರೆ. ನಿರ್ದಾಕ್ಷಿಣ್ಯವಾಗಿ ಮಾಡ್ಕೊಡಲ್ಲ ಅಂತ ಹೇಗೆ ಹೇಳೋದು? ಅದಕ್ಕೆ ಎಲ್ಲರ ಕೆಲಸ ಸ್ವಲ್ಪ ಸ್ವಲ್ಪ ಮಾಡ್ತಾ ಮನೆಗೆ ಬರುವಾಗ ಇಷ್ಟೊತ್ತಾಗತ್ತೆ ನೋಡು. ಯಾಕಿಷ್ಟು ಸುತ್ತಿ ಬಳಸಿ ಮಾತಾಡ್ತೀರಾ? ಆಫೀಸ್ ಬಿಟ್ಟ ಮೇಲೆ ಬೇರೆ ಕಡೆ ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿ. ನೋಡಿದ್ರ, ಹೀಗ ಹಗಲು ರಾತ್ರಿ ಕೆಲಸ ಮಾಡಿದ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗತ್ತೆ? ನಾನೊಬ್ಳಿದ್ದೀನಿ ಅನ್ನೋದನ್ನೇ ಮರ್ತು ಬಿಟ್ರ? ತುಳಸಿ, ಇವತ್ತೇ ಕೊನೆ. ಇನ್ಮೇಲೆ ನೀವು ಮನೆಗೆ ಲೇಟಾಗಿ ಬಂದ್ರೆ ನಾನು ಸುಮ್ಮನೆ ಇರಲ್ಲ. ತುಳಸಿ,
ಚಂದ್ರು, ಈಚೀಚೆಗೆ ನಿನ್ ಗಮನ ಓದಿನ ಕಡೆ ಇಲ್ಲ. ನಿನ್ ಮನಸ್ಸನ್ನ ಹೋದ್ ಕಡೆ ಹರಿಬಿಡ್ತಾ ಇದೆಯಾ. ಹಾಗಂತ ನೀನ್ ಪುಸ್ತಕದಲ್ಲಿ ಬರ್ದಿದ್ಯಾ? ಚಂದ್ರು, ನನ್ ಮಾತನ್ನ ಅಷ್ಟು ಹಗುರವಾಗಿ ತಗೋಬೇಡ. ಅಣ್ಣ ಅತ್ತಿಗೆ ಎಷ್ಟು ಕಷ್ಟಪಟ್ಟು ನಮ್ಮನ್ನು ಓದಿಸ್ತಾ ಇದಾರಂತ ನಿನಗೂ ಗೊತ್ತಿದೆ. ಓದೋ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಅಂತ ಹೆಣ್ಣಿನ ಸೆರಗಿ ಹಿಡ್ಕೊಂಡು ಅಲಿತಾ ಅವ್ರ ಆಸೆಗೆ ಮಣ್ಣಾಕ್ಬೇಡ. ನನಗ್ ಬುದ್ಧಿನೂ ಇದೆ, ಜವಾಬ್ದಾರಿನೂ ಇದೆ. ಲವ್ವೇ ಬೇರೆ, ಓದೋದೇ ಬೇರೆ. ನಾನ್ ಕಾಲೇಜಿಗೆ ಸರಿಯಾಗಿ ಹೋಗ್ತಾನೂ ಇದ್ದೀನಿ, ಚೆನ್ನಾಗಿ ಓದ್ತಾನೂ ಇದ್ದೀನಿ. ಚಂದ್ರು, ನಾನ್ ನಿನ್ಗೆ ಹೇಳ್ತಾ ಇರೋದು ಯಾವ ಕೆಟ್ಟ ಉದ್ದೇಶದಿಂದನೂ ಅಲ್ಲ. ಶ್ರೀಮಂತ ಹುಡುಗಿರು ಲವ್ ಮಾಡೋದು ಒಂಥರ ಖುಷಿಗೋಸ್ಕರನೇ ಹೊರತು ಯಾವ ಒಳ್ಳೆ ಉದ್ದೇಶನೂ ಇರಲ್ಲ. ಚೇತನ್, ಮೀನಾ ಅಂತ ಹುಡುಗಿ ಅಲ್ವೋ, ಅವಳು ಪ್ರೇಮ ಪವಿತ್ರವಾದದ್ದು. ಎಲ್ಲಾ ಜೋಡಿಗಳು ತಮ್ಮ ಪ್ರೇಮದ ಬಗ್ಗೆ ಹೀಗೆ ತಿಳ್ಕೊಂಡಿರ್ತಾರೆ. ಇಷ್ಟ್ರ ಮೇಲೆ ನಿನ್ನಿಷ್ಟ. ನಿನ್ ಲವ್ ಅಫೇರ್ ಖುಷಿನಲ್ಲಿ ನಿನ್ ತಂಗಿ ಹುಟ್ಟದಬ್ಬ ಮರಿಬೇಡಪ್ಪ. ಶೀಲಾ, ನಿನ್ ಗಂಡ ಹೇಗಿದ್ದಾರೆ? ತುಂಬಾ ಒಳ್ಳೆಯವನು ಕಣೆ. ಹೆಂಡತಿ ಅಂದ್ರೆ ಹೇಗ್ ಹೆದರ್ಕೋಬೇಕು, ಹೇಗ್ ಗೌರವ ಕೊಡ್ಬೇಕು ಅನ್ನೋದನ್ನ ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ಸ್ಟ್ಯಾಂಡ್ ಅಂದ್ರೆ ನಿಂತ್ಕೋತಾನೆ, ಸಿಟ್ ಅಂದ್ರೆ ಕೂತ್ಕೋತಾನೆ. ಸ್ಟ್ಯಾಂಡ್ ಸಿಟ್, ಸ್ಟ್ಯಾಂಡ್ ಸಿಟ್ ಹೇಳ್ತಾನೇ ಇದ್ರೆ ಹುಟ್ ಬಯಸ್ ಮಾಡ್ತಾನೇ ಇರ್ತಾನೆ. ರಿಯಲಿ ಮೀನಾ, ನಾನ್ ಎಂಥ ಗಂಡನ್ ಪಡ್ಕೋಬೇಕು ಅಂತ ಆಸೆ ಪಟ್ಟಿದ್ನೋ ಅದೇ ತರ ಗಂಡ ಸಿಕ್ಕಿದಾನೆ. ಐ ಆಮ್ ವೆರಿ ಲಕ್ಕಿ. ಹೌದಾ? ನೀನು ಅಷ್ಟೇ ನೋಡಿ ಲವ್ ಮಾಡು. ಈ ಗಂಡಸರ್ನ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳಿಲ್ಲ ಅಂದ್ರೆ ನಮ್ಮನ್ನೇ ನುಂಗ್ ಬಿಡ್ತಾರೆ. ಯಾಕ್ರಿ ಹಾಕುತ್ತಿದ್ದೀರಿ? ಹುಡುಗರಿಗೆ ಪರೀಕ್ಷೆ ಹತ್ರ ಬಂತು, ಅವ್ರನ್ನ ಮತ್ತೆ ಕಳಿಸ್ಬೇಕು. ದುಡ್ಡಿನ ವ್ಯವಸ್ಥೆನೇ ಆಗಿಲ್ಲ. ನನಗೂ ಅಲ್ದು ಸಾಕಾಗೋಯ್ತು. ಪ್ರಪಂಚದಲ್ಲಿ ಕರುಣೆ ಇರೋ ಮನುಷ್ಯರೇ ಇಲ್ಲ ಅಂತ ಕಾಣುತ್ತೆ. ನಮ್ಮ ಅದೃಷ್ಟ ಚೆನ್ನಾಗಿಲ್ದೇ ಇರೋವಾಗ ಬೇರೆಯವ್ರನ್ನ ದೊರಿ ಏನ್ ಪ್ರಯೋಜನ? ತಗೊಳ್ಳಿ, ಇದನ್ನ ಅಡ್ಬಿಟ್ಟು ಹಣ ತಗೊಂಡ್ ಬನ್ನಿ. ತುಳಸಿ, ಮತ್ತೆ ಮೈ ಮೇಲೆ ನೋಡುವೆ? ಏನು ತಪ್ಪಿಲ್ಲ. ಹೆಣ್ಣುಗೊಡವೆ ಅವಳು ಮುತ್ತೈದೆತನ. ನೀವೇನು ಯೋಚನೆ ಮಾಡಬೇಡಿ. ತಗೊಳ್ಳಿ. ಇದನ್ನು ಮಾರಿದ್ರು ಬರೋ ಹಣದಲ್ಲಿ ಒಬ್ಬರು ಓದು ಮಾತ್ರ ಸಾಧ್ಯ. ಚಂದ್ರನ ಓದಿಸಬಹುದು, ಇಲ್ಲ ಚೇತನನ್ನು ಓದಿಸಬಹುದು. ಚೇತನೇ ಓದ್ಲಿ, ಚಂದ್ರು ಮುಂದಿನ ವರ್ಷ ಓದ್ಲಿ. ಇಲ್ದಿದ್ರೆ ತನ್ನ ಓದು ನಿಲ್ಸಿ ಸ್ವಂತ ತಮ್ಮನ್ ಮಾತ್ರ ಓದ ಕಳಿಸಿದ್ರು ಅನ್ನೋ ಭಾವನೆ ಅವನ್ ಮನ್ಸಿಗೆ ಬರುತ್ತೆ. ನಮಸ್ಕಾರ ಡಾಕ್ಟರ್. ಯಾರಿಗೂ ಹುಷಾರಿಲ್ಲ? ಚೇತನ್ ಏನೋ ಹೊಟ್ಟೆ ನೋವು ಅಂತ ಒದಾಡ್ತಿದ್ದಾನಣ್ಣ. ಅಯ್ಯಯ್ಯೋ, ಇವ್ ನೋಡಿ. ಏನಪ್ಪಾ ಇದು? ಊರಿಗೆ ಹೋಗೋ ಹೊತ್ತಿಗೆ ಹೊಟ್ಟೆ ನೋವು ಬಂದ್ಬಿಟ್ಟಿದೆ. ಅಣ್ಣ, ನನ್ಗೆ ಊರಿಗೆ ಹೋಗೋ ಯೋಗ ಎಲ್ಲ ಅಂತ ಕಾಣಿಸುತ್ತೆ. ಅಯ್ಯಯ್ಯೋ, ಎಲ್ಲಾದ್ರೂ ಉಂಟಾ? ಈ ಮಾತ್ರೆ ತಗೋ, ಎಲ್ಲ ಸರೋಗುತ್ತೆ. ಬೇಕಾದ್ರೆ ನಾಳೆ ಜರ್ನಿ ಕ್ಯಾನ್ಸಲ್ ಮಾಡಿ ನಾಡಿದ್ದು ಹೋಗೋಣ. ಆಗಲ್ಲ ಅಣ್ಣ, ಅತ್ತಿಗೆ ಈ ಪರಿಸ್ಥಿತಿಲಿ ನಾನು ಓದಕ್ಕಾಗಲ್ಲ, ಕಾಲೇಜಿಗೆ ಹೋಗಕ್ಕಾಗಲ್ಲ. ಹಾಗಾದ್ರೆ ಈಗೇನ್ರಿ ಗತಿ? ಚಂದ್ರನ್ ಕಳಿಸಿ, ಅವನು ಓದ್ಲಿ. ಇಂಪಾಸಿಬಲ್. ನೀನ್ ಬಿಟ್ಟು ನಾನು ಹೋಗೋದಿಲ್ಲ. ಹಾಗನ್ಬೇಡ ಕಣೋ ಚಂದ್ರು. ಅಣ್ಣ ಅತ್ತಿಗೆ ನಿನ್ ಮೇಲೆ ಎಷ್ಟೊಂದು ಆಸೆ ಇಟ್ಕೊಂಡಿದ್ದಾರೆ. ಅವ್ರು ನಿರಾಸೆ ಮಾಡ್ತೀಯಾ? ಲೇ ಚೇತನ್, ನನ್ ಮಾತು ಕೇಳೋ. ನಾನು ಯಾರ ಮಾತು ಕೇಳಲ್ಲ. ನೀನ್ ಹೋಗ್ದಿದ್ರೆ ನಾನು ನಾಳೆ. ಅಯ್ಯೋ ಆಶಾ, ಹೊಟ್ಟೆ ನೋವು ತಡಿಯೋಕ್ಕಾಗ್ತಾ ಇಲ್ಲ. ಅಯ್ಯೋ ಆಶಾ, ಹೊಟ್ಟೆ ನೋವು ತಡಿಯೋಕ್ಕಾಗ್ತಾ ಇಲ್ಲ. ಸರಿ ಬಿಡಪ್ಪ, ನೀನ್ ಹೋಗ್ಬೇಡ. ಅದ್ಗೆ ಅದ್ಗೆ ಏನು ಇಷ್ಟು ದಿವಸ ಎಲ್ಲಿ ಹೋಗಿದ್ಯೋ? ಕೈಲಾಸ ಪರ್ವತಕ್ಕೆ ಗೌರಿ ಗಣೇಶ ನೋಡ್ಕೊಂಡ್ ಬರೋಣ ಅಂತ ಹೋಗಿದ್ದೆ. ಏನ್ ಹೇಳಿದ್ಲು ಆ ನಿನ್ ಗೌರಿ? ನಿಮ್ಗೋಸ್ಕರ ಒಂದ್ ಸ್ಪೆಷಲ್ ಉಡುಗೊರೆ ಕಳಿಸಿದಾಳೆ. ಎಲ್ಲಿ ಕಣ್ಮುಚ್ಕೊಳ್ಳಿ. ಯಾಕೋ? ಸರಿ. 2 ಕೈನು ಮುಂದೆ ಚಾಚಿ. ಈಗ ಕಣ್ಬಿಡಿ. ಚೇತನ್, ಇಷ್ಟ ಹಣ ಎಲ್ಲಿಂದ ಬಂತೋ? ನಾನೀಗ ದುಡಿತಾ ಇದ್ದೀನಿ ಅತ್ತಿಗೆ. ಮೊದಲನೇ ತಿಂಗಳ ಸಂಬಳ ಬಂದ ತಕ್ಷಣ ಕವರ್ನ ಹಾಗೆ ನಿಮ್ ಕೈ ತಂದ್ಕೊಡ್ಬೇಕು ಅನ್ಕೊಂಡೆ. ಆಗ ಬರಿದಾಗಿದ್ದು ನಿಮ್ ಕೈ ಜ್ಞಾಪಕಕ್ಕೆ ಬಂತು. ಚೇತನ್, ಈ ಬಡ ಅತ್ತಿಗೆ ಮೇಲೆ ನಿನ್ಗದು ಎಷ್ಟೊಂದು ಪ್ರೀತಿನೋ. ಸಮುದ್ರ ಹಳ್ಳದ ನೀರ್ ನೋಡಿ ಅಯ್ಯೋ ಎಷ್ಟೊಂದು ನೀರಂತ ಆಶ್ಚರ್ಯ ಪಡ್ತಂತೆ. ಹಾಗಿದೆ ನಿಮ್ಮ ಮಾತು. ಎಲ್ಲೋ ಬಿದ್ದಿದ್ದ ತಬ್ಲಿ ನಾನು. ನನ್ನನ್ನು ತಗೊಂಡ್ ಬಂದು ಈ ಮನೇಲಿ ಮನೆ ಮಗನ್ ತರ ಬೆಳೆಸ್ತಾ ಇದ್ದೀರಿ. ನಿಮ್ ಪ್ರೀತಿ ಮುಂದೆ ನನ್ನ ಪ್ರೀತಿ
ಸೂರ್ಯನ ಮುಂದೆ ಹಣತೆ ಹಚ್ಚಿಟ್ಟ ಹಾಗೆ. ಅತ್ಗೆ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನನ್ಗಿರೋ ಆಸೆ ಒಂದೇ ಒಂದು, ಸಾಯೋವರೆಗೂ ನಿಮ್ ಸೇವೆ ಅಣ್ಣನ ಸೇವೆ ಮಾಡ್ಕೊಂಡಿದ್ರೆ ಸಾಕು. ಚೇತನ್ ಚೇತನ್, ನೋಡಿ, ಚೇತನ್ ಬಳೆಗಳು ತಂದಿದ್ದಾನೆ. ಏನ್ ಮಾಡೋದು? ನಿನ್ನ ವಿಷಯದಲ್ಲಿ ನಾನು ಎಷ್ಟೋ ಕನಸುಗಳನ್ನು ಕಂಡಿದ್ದೆ, ಆದ್ರೆ ಅವೆಲ್ಲ ಕನಸಾಗೆ ಉಳಿದು ಹೋಯ್ತು, ನನ್ಸಾಗ್ಲೇ ಇಲ್ಲ. ನೀನ್ ಯಾಕೆ ಈ ಮಾತು ಹೇಳ್ತಾ ಇದೆ ಅಂತ ನನ್ಗೆ ಚೆನ್ನಾಗಿ ಗೊತ್ತು. ಪ್ರಪಂಚದಲ್ಲಿ ಇರೋರೆಲ್ಲ ಕಾಲೇಜ್ನಲ್ಲೇ ಓದ್ಬೇಕು ಅಂದ್ರೆ ಹೇಗೆ ಸಾಧ್ಯ ಆಗುತ್ತೆ? ವಿದ್ಯೆ ಅನ್ನೋದು ಬರೀ 4 ಗೋಡೆ ಮಧ್ಯಾಹ್ನ ಇಲ್ಲ. ಈ ಪ್ರಪಂಚನೇ ಒಂದು ಯೂನಿವರ್ಸಿಟಿ. ನಮ್ ಸುತ್ತಮುತ್ತ ಇರೋ ಜನನೇ ಪ್ರೊಫೆಸರ್ಸ್. ದಿನನಿತ್ಯ ನಮ್ಗಾಗೋ ಅನುಭವಗಳೇ ಪಾಠಗಳು. ಮಾತಿನಲ್ಲಿ ನೀನ್ ತುಂಬಾ ಜಾಣನಾಗ್ಬಿಟ್ಟಿದ್ಯಪ್ಪ. ಎಲ್ಲ ನಿಮ್ಮ ಆಶೀರ್ವಾದ ಅತ್ತಿಗೆ. ಅಣ್ಣ, ನನ್ನಿಂದ ನಿಮ್ಮ ಆಸೆ ನೆರವೇರದೆ ಹೋದ್ರು ಚಂದ್ರು ನಿಮ್ಮ ಆಸೆ ಖಂಡಿತ ನೆರವೇರಿಸ್ತಾನೆ. ನಾಳೆನೇ ರಿಸಲ್ಟ್. ಅವ್ನ್ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ಲಿ ಅಂತ ನಾವೆಲ್ಲರೂ ದೇವ್ರನ್ನ ಬೇಡ್ಕೊಳ್ಳೋಣ. ಚಂದ್ರು, ನಾನ್ ಕಾಲೇಜ್ನಲ್ಲೆಲ್ಲ ಹುಡ್ಕಾಡ್ದೆ, ನೀವ್ ಇಲ್ಲಿದ್ದೀರಾ? ಯಾಕೆ, ಏನಾಯ್ತು? ನೀವು ಯೂನಿವರ್ಸಿಟಿಗೆ ಫಸ್ಟ್ ಬಂದಿದ್ದೀರಾ? ಇಲ್ಲಿ ನೋಡಿ. ಒಂದ್ ನಿಮಿಷ. ಚಂದ್ರು, ನಾನಿವತ್ತು ನಿಮ್ಗೊಬ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಮಮ್ಮಿ, ನಾನ್ ಹೇಳ್ತಿದ್ನಲ್ಲ ಚಂದ್ರು ಅಂತ, ಇವ್ರೆ ಯೂನಿವರ್ಸಿಟಿಗೆ ಫಸ್ಟ್ ಬಂದಿದ್ದಾರೆ. ನಮಸ್ಕಾರ ಅಮ್ಮ. ಕಂಗ್ರ್ಯಾಚುಲೇಷನ್ಸ್ ಹೇಳ್ಬೇಕಾದ್ದು ನನಗಲ್ಲ, ನಮ್ಮ ಅಣ್ಣ ಅತ್ತಿಗೆಗೆ. ಈ ರಿಸಲ್ಟು ನನ್ನ ಓದಿನ ಫಲ ಅಲ್ಲ, ಅವ್ರ ಕಷ್ಟಕ್ಕೆ ದೇವ್ರು ಕೊಟ್ಟ ವರ. ಮೀನಾ, ನಾನೇನ್ ಬರ್ತೀನಿ. ಇರಪ್ಪ, ಅಪರೂಪಕ್ಕೆ ಬಂದಿದೀಯಾ, ಬಾಯಿ ಸಿಹಿ ಮಾಡ್ಕೊಂಡು ಹೋಗುವಂತೆ. ಹೇಗಿದೆ ನನ್ನ ಸೆಲೆಕ್ಷನ್? ಫಸ್ಟ್ ಕ್ಲಾಸ್. ಹುಡುಗ ಲಕ್ಷಣವಾಗಿದ್ದಾನೆ, ಬುದ್ಧಿವಂತನಾಗಿದ್ದಾನೆ. ಇಂಥ ಅಳಿಯಾನೇ ನನಗ್ ಬೇಕಾಗಿರೋದು. ತುಳಸಿ, ನಾನು ಹೇಳ್ತಿದ್ನಲ್ಲ, ನಮ್ಮ ಚಂದ್ರು ಪೂರ್ಣಚಂದ್ರ ಅಂತ ಇಡೀ ಯೂನಿವರ್ಸಿಟಿಗೆ ಫಸ್ಟ್ ಬಂದಿದ್ದಾನೆ. ಅದ್ಕೆ ನೀವೇನು ಮಾತಾಡ್ತಾನೆ ಇಲ್ಲ. ನಿನ್ನ ಅತ್ತಿಗೆಗೆ ಎಷ್ಟು ಸಂತೋಷ ಆಗಿದೆ ಅಂದ್ರೆ ಬಾಯಿಂದ ಮಾತೆ ಹೊರಡ್ತಾ ಇಲ್ಲ. ಇದ್ರಲ್ಲಿ ನನ್ನ ಹೆಚ್ಚುಗಾರಿಕೆ ಏನಿಲ್ಲ ಅಣ್ಣ, ಎಲ್ಲ ನಿಮ್ಮಿಬ್ರ ಆಶೀರ್ವಾದ. ಚಂದ್ರು, ನಮ್ಮ ಆಸೆ ನೆರವೇರಿಸ್ಬಿಟ್ಟೆ ಕಣಪ್ಪ. ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ. ತುಳಸಿ, ಇನ್ನು ನಮ್ಮ ಎಲ್ಲಾ ಕಷ್ಟ ಮುಗೀತು. ನಮ್ ಚಂದ್ರು ದೊಡ್ಡ ಎಂಜಿನಿಯರ್ ಆಗ್ತಾನೆ, ಕೈ ತುಂಬಾ ಸಂಪಾದನೆ ಮಾಡ್ತಾನೆ. ಇನ್ನು ನಾನು ಓವರ್ ಟೈಮ್ ಮಾಡ್ಬೇಕಾಗಿಯೂ ಇಲ್ಲ, ನೀನು ಮಷೀನ್ ಮೇಲೆ ಕೂತು ರಾತ್ರಿ ಎಲ್ಲ ಹೊಲಿಬೇಕಾದ್ದೂ ಇಲ್ಲ. ಅಮ್ಮ, ನೀವು ನಮ್ಮನೆಗೆ ಯಾಕೆ, ನಾನು ನಿಮ್ಮ ಮನೆಗೆ ಬರಬಾರ್ದಾ? ಹಾಗೇನಿಲ್ಲ, ಬನ್ನಿ. ಇವ್ರು ನಮ್ಮ ಅಣ್ಣ, ಇವ್ರು ನಮ್ಮ ಅತ್ತಿಗೆ. ನಮಸ್ಕಾರ. ಇವರು ನಾನು ಮೀನಾ ತಾಯಿ. ಮೀನಾ? ಅಣ್ಣ, ನಮ್ ಚಂದ್ರು ಮೀನಾ ಇಬ್ರು ಕಾಲೇಜ್ ಮೇಟ್ಸು, ಇಬ್ರು ಬ್ರಿಲಿಯಂಟ್ ಸ್ಟೂಡೆಂಟ್ಸು. ನನಗೊಂದು ಎಸ್ಟೇಟ್ ಇದೆ, ಲಕ್ಷಾಂತರ ರೂಪಾಯಿ ಆಸ್ತಿ ಇದೆ. ನನಗ್ ಚಿಂದ ಅಂತ ಒಬ್ಳೇ ಮಗಳು. ಅವಳಿಗೆ ಚಂದ್ರು ಅಂತ ಅಂದ್ರೆ ತುಂಬಾ ಇಷ್ಟ. ಅವಳಿಷ್ಟನೇ ನನ್ನ ಇಷ್ಟ. ನೀವೆಲ್ಲ ದೊಡ್ಡ ಮನಸ್ಸು ಮಾಡಿ ಈ ಮದ್ವೆಗೆ ಒಪ್ಕೊಂಡ್ರೆ ನನ್ನ ಆಸ್ತಿಗೆಲ್ಲ ನಿಮ್ ತಮ್ಮನ್ನೇ ಯಜಮಾನ ಮಾಡ್ಕೊಳ್ಳೋಣ ಅಂತ. ಅಂದ್ರೆ ನೀವು ನಮ್ ಚಂದ್ರನ ಕೊಂಡ್ಕೊಳ್ಬೇಕು ಅಂತ ಅಭಿಪ್ರಾಯ ಪಡ್ತಿದ್ದೀರಾ? ಎಲ್ಲಾದ್ರೂ ಉಂಟಾ? ಇಂಥ ಮುದ್ದಾದ ಹುಡುಗ ಈ ಮನೇಲಿ ಯಾಕಿರ್ಬೇಕು? ದೊಡ್ಡ ಬಂಗ್ಲೆಯಲ್ಲಿ ರಾಜ್ಯ ಇದ್ದಾಗಿರ್ಲಿ ಅಂತ ನನ್ನ ಉದ್ದೇಶ ಅಷ್ಟೇ. ನಮ್ಮ ಮನೆತನದಲ್ಲಿ ಯಾರಿಗೂ ಅತ್ತೆ ಮನೆ ಆಸ್ತಿ ನೆಚ್ಕೊಂಡು ಬಾಳಿಯ ಅಭ್ಯಾಸ ಇಲ್ಲ. ನಾವು ಅವನನ್ನ ಓದಿಸಿದ್ದೀವಿ, ಅವನ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಸಂಪಾದನೆ ಮಾಡೋ ಶಕ್ತಿ ಬರೋ ತನಕ ಬೆಳೆಸಿದ್ದೀವಿ. ಗೌರವವಾಗಿ ಬದುಕೋ ದಾರಿ ಏನು ಅಂತ ಅವನಿಗೆ ಗೊತ್ತಿದೆ. ನೀವು ನನ್ನ ಮಾತನ್ನು ಸರಿಯಾಗಿ ಅರ್ಥನೇ ಮಾಡ್ಕೊಳ್ಳಿಲ್ಲ. ನೀವು ಬಡತನದಲ್ಲೇ ನಿಮ್ ತಮ್ಮನ ಇಷ್ಟೊಂದು ಪ್ರೀತಿಯಿಂದ ಬೆಳೆಸಿರೋವಾಗ ನಾವು ಶ್ರೀಮಂತರು, ನನ್ನ ಮಗಳನ್ನ ಹೇಗೆ ಬೆಳೆಸಿರ್ಬೇಕು? ನನಗ್ ತಿಳಿದ ಹಾಗೆ ಹೆಣ್ಮಕ್ಳ ಸುಖ ಶ್ರೀಮಂತಿಕೆಯಲ್ಲಿರಲ್ಲ, ಗಂಡನ ಪ್ರೀತಿ ವಿಶ್ವಾಸದಲ್ಲಿರುತ್ತೆ. ನಾವು ಬಡವರಂತೂ ನಿಜ, ಆದ್ರೂ ನಮ್ಮನೆ ಮಗನಿಗೆ ಒಳ್ಳೆ ಹೆಣ್ ತರಬೇಕು ಅಂತ ನಮ್ಮ ಆಸೆ. ನಿಮ್ಮ ಮಗಳು ಈ ಮನೇಲಿ ಇರೋಕ್ ಒಪ್ಪೋದಾದ್ರೆ ಮುಂದಿನ ಮಾತಾಡೋಣ. ಅತ್ಗೆ, ನಮಗೆ ಈ ಸಂಬಂಧ ಬೇಡ ಅಂತ ಹೇಳಿ. ಯಾಕೋ? ಏನತ್ಗೆ ಇಷ್ಟೆಲ್ಲ ಆದ್ಮೇಲೆ ಯಾಕೆ ಅಂತ ಕೇಳ್ತಿದ್ದೀರಾ? ಏನಮ್ಮ, ನೀವು ನಮ್ಮ ಮನೆಗೆ ಬಂದು ನಮ್ಮ ಬರ್ತನನ ಎತ್ತಾಡಿ ನಮ್ಮನ್ನು ಹೀಗೆ ಅವಮಾನ ಮಾಡ್ತೀರಾ ಅಂತ ಖಂಡಿತ ತಿಳ್ಕೊಂಡಿರ್ಲಿಲ್ಲ. ನಿಮ್ಮ ಆಸ್ತಿ ಎಷ್ಟಿರ್ಬೋದು? 20 ಲಕ್ಷನ? 30 ಲಕ್ಷನ? ಅದೇ ನನ್ನ ಆಸ್ತಿನ ನೋಡಿ, ಈ 2 ರತ್ನಗಳಿಗೆ ಬೆಲೆ ಕಟ್ಟೋ ಶಕ್ತಿ ನಿಮಗಿದ್ಯಾ? ಹಂಗಿನ ಅರಮನೆಗಿಂತ ವಿಂಗಡದ ಗುಡಿಲೇಸು ಅಂತ ಸರ್ವಜ್ಞ ಹೇಳಿದಾನೆ. ನನ್ನ ಸ್ವರ್ಗ ಸುಖ ಬೇಕಾದ್ರೂ ತ್ಯಾಗ ಮಾಡಕ್ ಸಿದ್ಧ. ಆದ್ರೆ ನನ್ನ ಅಣ್ಣ ಅತ್ತಿಗೆನ ಮಾತ್ರ ಬಿಟ್ಟಿರಲ್ಲ. ಚಂದ್ರು, ಚಂದ್ರು,
ಚಂದ್ರು ಅಣ್ಣ ಇದೇ ನನ್ನ ಕೊನೆ ನಿರ್ಧಾರ. ವೆಲ್ ಡನ್ ಚಂದ್ರು, ವೆಲ್ ಡನ್. ನೀನ್ ಯೂನಿವರ್ಸಿಟಿ ಪರೀಕ್ಷೆಯಲ್ಲೂ ಫಸ್ಟ್ ಬಂದೆ, ನನ್ನ ಪರೀಕ್ಷೆಯಲ್ಲೂ ಫಸ್ಟ್ ಬಂದೆ. ನನ್ನ ಮಗಳು ಈ ಮನೆಗೆ ಬಂದು ಬಾಳೋದಕ್ಕೆ ಪುಣ್ಯ ಮಾಡಿದ್ಲು. ನನಗೆ ನಿಮ್ ಸಂಬಂಧ ಹಿಡಿಸಿದೆ. ಎಲ್ಲ ನಿಮ್ಮಿಷ್ಟಾಗೆ ನಡೀಲಿ. ನನ್ನ ಮಾತಿನಿಂದ ನಿಮ್ ಮನಸ್ಸಿಗೆ ಏನಾದ್ರು ನೋವಾಗಿದ್ರೆ ನನ್ ಕ್ಷಮಿಸಿ. ಬರ್ತೀನಪ್ಪ. ನೋಡಿದ್ಯಾ ತುಳಸಿ, ಚಂದ್ರು ನಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾನೆ. ಅಣ್ಣ ಅತ್ತಿಗೆ ಮೇಲಿನ ಗೌರವಕ್ಕೋಸ್ಕರ ತಾನು ಪ್ರೀತಿಸಿದ ಹುಡುಗಿನೇ ಧಿಕ್ಕರಿಸ್ತೀನಿ ಅಂತಾನೆ. ಅದಕ್ಕೆ ರೀ, ನಾವೇನೇ ಮಾಡಿದ್ರು ನಮ್ ಬಡತನ ಮುಂದೆ ಹಾಕೊಳ್ದೆ ನಮ್ ಚಂದ್ರು ಮದ್ವೆನ ನಮ್ ಶಕ್ತಿ ಮೀರಿ ಆದ್ರೂ ಚೆನ್ನಾಗಿ ಮಾಡ್ಬೇಕು. ಅದೇಗೆ ಸಾಧ್ಯ ತುಳಸಿ? ನಾನೇನಾದ್ರೂ ಮನೆ ಆಡ ಇಟ್ಟು ಹಣ ತಗೊಂಡು ಬರೋಣ ಅಂದ್ರೆ ನೀನ್ ಆಣೆ ಹಾಕಿ ನನ್ನ ಕೈ ಕಟ್ಟಾಕ್ಬಿಟ್ಟಿದ್ಯಾ. ಏನ್ ಮಾಡೋದು ಅನ್ನೋದೇ ಗೊತ್ತಾಗ್ತಿಲ್ಲ. ಆ ಯೋಚನೆನ ನನಗ್ ಬಿಡಿ. 1 ಲಕ್ಷ ನನ್ನ ಎದೆ ನಡುಗ್ತಾ ಇದೆಯಲ್ಲಮ್ಮ. ನೀವು ಸುಮ್ಮನೆ ಕೊಡ್ಬೇಡಿ. ನಮ್ಮ ಮನೆನ ನಿಮ್ ಹತ್ರ ಅಡವಿಟ್ಕೊಂಡು ಹಣ ಕೊಡಿ. ಅಯ್ಯೋ ನನ್ನ ತಾಯಿ, ಮೊದಲು ಹೇಳಬೇಕಾದ ಮಾತನ್ನ ಕಡೆಯಲ್ಲಿ ಹೇಳ್ತಾ ಇದೆಯಲ್ಲಮ್ಮ. ಇದಕ್ಕೆ ಸಂಬಂಧಪಟ್ಟ ಪತ್ರಗಳೆಲ್ಲ ತಗೊಂಡು ಬಂದಿದ್ಯಾ? ಸರಿ. ಈ ಪತ್ರಕ್ಕೊಂದು ರುಜು ಹಾಕಮ್ಮ, ಹಣ ಕೊಡ್ತೀನಿ. ಇಲ್ಲಿ ಎಲ್ಲಿ ಹೋಗಿದ್ದೆ ತುಳಸಿ? ನಿಮ್ ಸಮಸ್ಯೆ ಬಗೆಹರಿಸೋಕೆ, ಚಂದ್ರು ಬಾಳಕ್ ಸಂತೋಷ ತರಕ್ಕೆ. ಅಂದ್ರೆ ನೋಡಿ, ಅದಕ್ಕೆ ನಮ್ಮಣ್ಣ ಮಾತಾಡಕ್ ಶುರು ಮಾಡಿದ್ರೆ ಲಾಂಗ್ ಪ್ಲೇಯಿಂಗ್ ರೆಕಾರ್ಡ್ ಇದ್ದ ಹಾಗೆ. ನಿನ್ ಪಾಡಿಗೆ ನೀನು ಆರಾಮಾಗಿ ನಿದ್ದೆ ಮಾಡ್ಬೋದು. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಚಿಚಿ, ಸ್ವಲ್ಪನಾರು ನಾಚಿಕೆನೇ ಇಲ್ಲ. ಹೆಣ್ಮಕ್ಳು ನಡ್ಕೊಳ್ಳೋ ರೀತಿನ ಇದು? ನಮ್ಮ ಮನೆಗೆ ಅವಳೆ ಚಿಕ್ಕ ಹುಡುಗಿ, ಮುದ್ದಾಗಿ ಬೆಳೆಸಿದೀವಿ. ನೀವು ಮುದ್ದಾಗಿ ಬೆಳೆಸಿದ್ರೆ ನಾವು ಮುದ್ದಾಡೋದನ್ನ ಕದ್ದು ನೋಡ್ಬೇಕಾ? ನನ್ಗೊಂಚೂರು ಹಿಡಿಸ್ಲಿಲ್ಲ. ನೋಡಿ, ನಮ್ಮಿಬ್ರ ಮಧ್ಯೆ ಯಾರು ಬಂದ್ರು ನಾನು ಸಹಿಸಲ್ಲ. ಡಾರ್ಲಿಂಗ್, ನಗ್ನಗ್ತಾ ಕಳಿಬೇಕಾದ ರಾತ್ರಿಲಿ ಕೋಪಿಸ್ಕೋಬಾರ್ದು ಕಣೆ. ಸರ್ಸ ಆಡೋ ಹೊತ್ತಿನಲ್ಲಿ ವಿರ್ಸಕ್ ಜಾಗ ಕೊಡಬಾರ್ದು. ಎಲ್ಲಿ ಸ್ಮೈಲ್ ಮಾಡು, ನಗು ನಗು ನಗು. ಎಲ್ಲಿ ನಗು. ಅದ್ಕೆ ಚೇತನ್, ಆಶಾ. ಏನಣ್ಣ? ಓ, ಭಾರಿ ಪಾರ್ಸಲ್ಲು. ಇವತ್ ನನಗೆ ಮೊದಲನೇ ತಿಂಗಳು ಸಂಬಳ ಬಂತಲ್ಲ, ಅದಕ್ಕೆ ನಿಂಗೆ ಚೂಡಿದಾರ್. ಥ್ಯಾಂಕ್ ಯು ಬ್ರದರ್. ಇದ್ನೇನ್ ಪ್ಯಾಂಟು ಶರ್ಟ್. ಎಲ್ರು 1 ನಿಮಿಷ ಕಣ್ಣು ಮುಚ್ಕೊಳ್ಳಿ. ನಾನುನಾ? ಹಾ, ನೀವೂನು. ಎಲ್ರು ಕಣ್ಬಿಡಿ. ವಾವ್, ಅದ್ಕೆ ನೀವ್ ಹ್ಯಾಕ್ ಕಾಣಿಸ್ತಿದ್ದೀರಾ ಗೊತ್ತಾ? ಸಾಕ್ಷಾತ್ ಮಹಾಲಕ್ಷ್ಮಿ ಇದ್ದಾಗಿದ್ದೀರಾ. ಇನ್ನೊಂದು ಹ್ಯಾಪಿ ನ್ಯೂಸ್. ಏನದು? ಇಷ್ಟು ವರ್ಷ ಆದ್ರೂ ನಮ್ಮಣ್ಣ ರಿಟೈರ್ ಆಗಿಲ್ಲ. ಆದ್ರೆ ಇವತ್ತು ಅವನ ಹಳೆ ಕೋರ್ಟು ರಿಟೈರ್ ಆಗ್ತಾ ಇದೆ. ಇದು ನಮ್ಮಣ್ಣನ್ಗೋಸ್ಕರ ತಂದಿರೋ ಹೊಸ ಕೋರ್ಟ್ ಆಗಿದೆ. ಅಣ್ಣ, ನಿಂಗೆ ಸ್ವಲ್ಪನೂ ಸೂಕ್ಷ್ಮನೇ ಗೊತ್ತಾಗಲ್ಲ. ಯಾಕೆ? ನಮ್ಗೆಲ್ಲ ಏನೇನೋ ತಗೊಂಬಂದೆ. ಚಿಕ್ಕದ್ಕಿಗೆ ಅಂತಂದೆ. ಅವಳಿಗೋಸ್ಕರ ನಾನೇ ಬಂದಿದ್ದೀನಲ್ಲ. ತಪ್ಪು ಚಂದ್ರು. ನಮ್ಗಿಂತ ಅವಳು ಮುಖ್ಯ, ಅವಳ ಸಂತೋಷ ಮುಖ್ಯ. ತಗೋಪ್ಪ, ಈ ಸೀರೆ ಅವಳು ಕೊಟ್ಬಿಡು. ನೀವ್ ಸುಮ್ಮನೆ ಇರಿ. ಅದಕ್ಕೆ ಅವಳು ದಿನಕ್ಕೊಂದು ಸೀರೆ ಉಟ್ಕೊಂಡ್ರು ವರ್ಷ ಪೂರ್ತಿ ಉಡೋ ಸೀರೆ ಅವಳ ಹತ್ರ ಇದೆ. ಅವಳನ್ನ ನಾ ಸಮಾಧಾನ ಮಾಡ್ತೀನಿ. ಹಾಗಲ್ಲಪ್ಪ. ನೀವ್ ಸುಮ್ಮನೆ ಇರಿ. ಅದಕ್ಕೆ ಮೀನಾ, ಇಷ್ಟಕ್ಕೆಲ್ಲ ಕೋಪ ಮಾಡ್ಕೊಂಡ್ರೆ ಹೇಗೆ? ದೇವ್ರು ನಿನಗೆ ಯಾವ್ದ್ರಲ್ಲೇ ಕಡಿಮೆ ಮಾಡಿದಾನೆ? ನಿನ್ನ ಹತ್ರ ಇಲ್ದೇ ಇರೋದು 2. ಒಂದು ಆಕಾಶದಲ್ಲಿರೋ ಚಂದ್ರ, ಇನ್ನೊಂದು ಮಿನುಗುತ್ತಾ ಇರೋ ನಕ್ಷತ್ರ. ನಾನೇ ನಿಮ್ಮನ್ನ ಚಂದ್ರ ತಂದ್ಕೊಡಿ, ನಕ್ಷತ್ರ ತಂದ್ಕೊಡಿ ಅಂತ ಕೇಳದ್ನ? ನನ್ನ ಹತ್ರ ಬಂಗಾರದ ರಾಶಿನೇ ಇರಬಹುದು. ಆದ್ರೂ ಗಂಡ ಆದವನು ಒಂದು ಸಣ್ಣ ಪದಾರ್ಥ ತಂದ್ಕೊಟ್ರು ಎಷ್ಟು ಸಂತೋಷ ಪಡುತ್ತೆ ಈ ಮನಸ್ಸು. ನನಗ್ ಸೀರೆ ಬೇಡ ರೀ, ಮಡ್ವೆಗಳು ಬೇಡ. ಒಂದು ಹೂ, ಅಟ್ಲೀಸ್ಟ್ ಒಂದು ಗುಲಾಬಿ ಹೂ ತಂದ್ಕೊಟ್ಟಿದ್ರು ಸಾಕಾಗ್ತಿತ್ತು. ಏನೋ ನನ್ ಬುದ್ಧಿಗೆ ಹೊಳಿಲೇ ಇಲ್ಲ ಕಣೆ. ನಿನಗೆ ಹೂ ಬೇಕು ಅಷ್ಟೇ ತಾನೆ? ನನ್ ಜೊತೆ ಬಾ, ಗುಲಾಬಿ ಹೂವಿನ ಹಾರನೇ ತಂದು ಹಾಕ್ತೀನಿ. ಹಾರ ಯಾರಗ್ ಬೇಕು? ಇವತ್ತು ನನ್ನ ಹುಟ್ಟಬ್ಬ. ನೀವು ಪ್ರೀತಿಯಿಂದ ಏನಾದ್ರೂ ತಂದ್ಕೊಡ್ತೀರಾ ಅಂತ ಬೆಳಗ್ಗೆಯಿಂದ ಕಾಯ್ತಾ ಇದ್ದೆ. ಅದಕ್ಕೆ ನಿಮ್ ತಾಯಿ ಬಂದ್ರು. ಮಮ್ಮಿ. ಮೀನಾ, ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು. ಅರೆ ಮೀನಾ, ಇವತ್ ನೀನು ಹುಟ್ಟಿದ ಹಬ್ಬನ ನನ್ನ ಹತ್ರ ಹೇಳಲೇ ಇಲ್ವಲ್ಲಮ್ಮ. ಮೊದ್ಲೇ ಹೇಳಿದ್ರೆ ಹಬ್ಬ ಮಾಡ್ತಿದ್ನಲ್ಲ. ನೀವು ಮಾಡಿದ್ರೇನು, ನಾನ್ ಮಾಡಿದ್ರೇನು, ಎಲ್ಲ ಒಂದೇ. ಮೀನಾ, ತಗೋ, 20,000 ರೂಪಾಯಿ ಇದೆ. ನಿಮ್ಮ ಮನೆ ಪರಿಸ್ಥಿತಿ ನಂಗೆ ಚೆನ್ನಾಗಿ ಗೊತ್ತು. ನಿನ್ನ ಸಂತೋಷ ಪಡಿಸೋ ಶಕ್ತಿ ಇಲ್ಲಿ ಯಾರಿಗೂ ಇಲ್ಲ. ಅದಕ್ಕೆ
ಇದನ್ನ ಇಟ್ಕೊಂಡು ಬೇಕಾದನ್ ಕೊಂಡ್ಕೋ. ಮೀನಾ, ಹಣ್ಣು ತರಕಾರಿ ಬೇಕಾದ್ರೆ ಇಲ್ಲೇ ಇರ್ಲಿ, ಹಣ ವಾಪಸ್ ಕೊಟ್ಬಿಡು. ಯಾಕಪ್ಪ? ಆ ಹಣ ನಿಮ್ ಮಗಳನ್ನ ಸಂತೋಷ ಪಡಿಸೋದಕ್ಕಿಂತ ಹೆಚ್ಚಾಗಿ ನಮ್ ಬಡತನನ ಹಾಸ್ಯ ಮಾಡ್ತಾ ಇದೆ. ಮೀನಾ ನಿಮ್ ಮಗಳು, ನೀವ್ ಯಾವಾಗ ಬೇಕಾದ್ರೂ ಇಲ್ಲಿ ಬರ್ಬೋದು, ತೃಪ್ತಿಯಾಗೋಷ್ಟು ಮಾತಾಡ್ಬೋದು. ನಿಮ್ ಹಣ ನಮ್ಗೆ ಬೇಕಾಗಿಲ್ಲ. ಅಮ್ಮ ನಿಮಗ್ ಕೊಟ್ಟಿಲ್ಲ, ನನಗ್ ಕೊಟ್ಟಿರೋದು. ನೀನು ನನ್ನ ಹೆಂಡತಿ, ಈ ಮನೆಗೆ ಅವಮಾನ ಆಗೋಂಥ ಕೆಲಸ ನೀನು ಮಾಡ್ಕೊಡ್ದು. ತಗೊಳ್ಳಿ ನಿಮ್ ಹಣ. ಚಂದ್ರು, ಹೋಗ್ಲಿ ಬಿಡಪ್ಪ. ಅದ್ಕೆ ಚಂದ್ರು ಹೇಳ್ತಿರೋದೇ ಸರಿ. ಅವ್ರ ಶ್ರೀಮಂತಿಗೆ ಅವ್ರ ಮನೇಲಿ ಇರ್ಬೇಕೆ ಹೊರತು ನಮ್ಮ ಮನೇಲಿ ಪ್ರದರ್ಶನ ಮಾಡೋದು ಬೇಕಾಗಿಲ್ಲ. ಸಾಕು ಸುಮ್ನಿರಪ್ಪ. ನನ್ನ ಶ್ರೀಮಂತಿಗೆ ತೋರ್ಸ್ಕೊಳಕ್ ಇಲ್ಲಿ ಬರ್ಲಿಲ್ಲ. ನನ್ನ ಮಗಳು ಅರಮನೆ ಅಂತ ಬಂಗ್ಲೆಯಲ್ಲಿ ಓಡಾಡ್ದವಳು, ಅದ್ದೂರಿಯಾಗಿ ಖರ್ಚು ಮಾಡ್ದವಳು. ಅವಳು ಸಂತೋಷವಾಗಿರ್ಬೇಕು ಅಂತ ನನ್ನ ಆಸೆ ಅಷ್ಟೇ. ನೋಡಿ, ಇಲ್ಲಿ ಎಲ್ರು ಸಂತೋಷವಾಗಿದ್ದೀವಿ, ಆನಂದವಾಗಿದ್ದೀವಿ. ನಿಮ್ಮ ಕಣ್ಣಿಗೆ ಇದೆಲ್ಲ ಕಾಣದೆ ಬರೀ ನಮ್ಮ ಬಡತನನೇ ಕಾಣೋ ಹಾಗಿದ್ರೆ ಇವತ್ತೇ ನೀವು ನಿಮ್ಮ ಮಗಳನ್ನ ನಿಮ್ಮ ಅರಮನೆ ಕರ್ಕೊಂಡು ಹೋಗ್ಬೋದು. ಚೇತನ್, ನೀನ್ ಸುಮ್ಮನಿರು. ನಾನು ಈ ಮನೆಗೆ ಬಂದದ್ದು ನನ್ನ ಮಗಳ ಹುಟ್ಟಹಬ್ಬನ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತಾನೆ ಹೊರತು ನಿಮ್ ಕೈಲಿ ಅವಮಾನ ಮಾಡಿಸ್ಕೊಳಕ್ಕಲ್ಲ. ಮೀನಾ, ನೀನೇ ನೋಡ್ತಾ ಇದೀಯಾ, ನ್ಯಾಯ ಅನ್ಯಾಯ, ಒಳ್ಳೇದು ಕೆಟ್ಟದ್ದು ಯಾವುದು ಅಂತ ನೀನೇ ಯೋಚನೆ ಮಾಡು. ಚಂದ್ರು, ಚೇತನ್, ನೀವಿಬ್ರು ದುಡುಕ್ಬಿಟ್ರಿ. ಪಾಪ, ಇವತ್ತು ಆ ಹುಡುಗಿ ಹುಟ್ಟಿದಬ್ಬ. ಅವಳ ಕಣ್ಣೀರ್ ಹಾಕಿದ್ರೆ ಏನ್ ಚೆನ್ನಾಗಿರುತ್ತೆ. ನೀವೇನು ಯೋಚನೆ ಮಾಡಬೇಡಿ. ಅದಕ್ಕೆ ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಹುಟ್ಟುದಬ್ಬ ಮಾಡೋಣ. ನೀವು ನಮ್ಮಮ್ಮನಿಗೆ ಮಾಡಿದ ಹುಟ್ಟಬನೇ ಸಾಕು, ನನಗೇನು ಮಾಡ್ಬೇಕಾಗಿಲ್ಲ. ಗಂಡ ಹೆಂಡತಿರ್ ಜಗಳ ಉಂಡು ಮಲಗೋ ತನಕ. ಚಂದ್ರು, ನೀನ್ ಹೋಗಿ ಕೇಕ್ ತಗೊಂಡ್ ಬಾ, ಸಿಂಪಲ್ ಆಗಿ ಬರ್ತಡೇ ಸೆಲೆಬ್ರೇಟ್ ಮಾಡೋಣ. ಓಕೆ. ಅದಕ್ಕೆ ಬಟ್ಟೆನೆಲ್ಲ ಯಾಕೆ ಪೆಟ್ಕೆಲ್ ಇಟ್ಕೋತಿದ್ಯಾ? ನನ್ ಬಟ್ಟೆ ನಾನು ಇಟ್ಕೊಂಡೆ. ಅಣ್ಣ ಕೇಕ್ ತರಕ್ ಹೋಗಿದ್ದಾನೆ, ದೊಡ್ಡದಕ್ಕೆ ಪಾಯಸ ಮಾಡ್ತಾ ಇದ್ದಾರೆ. ನಿನ್ನ ನಗ್ನಗ್ತಾ ಓಡಾಡ್ಕೊಂಡಿರೋದು ಬಿಟ್ಬಿಟ್ಟು ಕೋಪ ಮಾಡ್ಕೊಂಡಿದ್ಯಲ್ಲ. ಅದಕ್ಕೆ ನಮ್ ತಾಯಿಗೆ ಅವಮಾನ ಮಾಡಿದ್ಯ ಮನೇಲಿ, ನಾನು ನಗ್ನಗ್ತಾ ಇರ್ಬೇಕಾ? ನನಗೂ ಹೃದಯ ಇದೆ ಕಣೆ, ಸ್ವಾಭಿಮಾನ ಇದೆ. ನಾನೇನ್ ಗತಿಗೆಟಿ ಮನೆಗೆ ಬರ್ಲಿಲ್ಲ. ತಪ್ಪಾಯ್ತು ಅದಕ್ಕೆ. ಇನ್ಮೇಲೆ ನಾನು ಯಾವತ್ತೂ ನಿನ್ ತಮಾಷೆ ಮಾಡಲ್ಲ. ಚಂದ್ರನನ್ ಪರವಾಗಿ, ಚೇತನ್ ಪರವಾಗಿ ನಾನಿನ್ ಕ್ಷಮೆ ಕೇಳ್ಕೊತೀನಿ. ಮುಚ್ಚೆ ಬಾಯ್. ತಂಗಿ ತಪ್ಪು ಮಾಡಿದ್ರೆ ಅಣ್ಣ ಕ್ಷಮೆ ಕೇಳೋದು, ಅಣ್ಣ ತಪ್ಪು ಮಾಡಿದ್ರೆ ತಂಗಿ ಕ್ಷಮೆ ಕೇಳೋದು. ನೀವೆಲ್ಲ ನಾಟಕ ಆಡ್ತಾ ಇದ್ದೀರಾ. ಅದಕ್ಕೆ ಬೇಡ. ಅದಕ್ಕೆ ಎಲ್ಲಿ ಹೋಗ್ತಾ ಇದ್ಯಾ? ನಮ್ಮನೆಗೆ. ದಯವಿಟ್ಟು ಮನೆ ಬಿಟ್ಟು ಹೋಗ್ಬೇಡ. ನನ್ ದಾರಿ ಗಡ್ಡ ಬಂದ್ರೆ ನಾ ಸುಮ್ನೆ ಇರಲ್ಲ. ಏನ್ ಬೇಕಾದ್ರೂ ಮಾಡ್ಕೊ, ಅಂದ್ರೆ ಅಣ್ಣ ಬರೋವರೆಗೂ ಇಲ್ಲಿಂದ ಹೋಗ್ಕೂಡ್ದು. ಅತ್ಗೆ, ನನ್ ತಂಗಿ ಮೇಲೆ ಕೈ ಮಾಡೋಷ್ಟು ಕೊಬ್ಬ ನಿನ್ಗೆ? ಚಿಕ್ಕ ಮಗುವಿನಿಂದ ಸಾಕಿರೋ ಅತ್ಗೆನೆ ಒಂದಿನೂ ಕೈ ಮಾಡಿಲ್ಲ. ಅವಳು ಯಾಕೋ ಕೈ ಮಾಡ್ತಾಳೆ? ಅವಳು ಹೇಳ್ದಾಗೆಲ್ಲ ನೀವು ಕುಣಿತೀರಾ, ಅವಳು ಆಸ್ತಾಗೆಲ್ಲ ನೀವು ಆಡ್ತೀರಾ. ನನ್ನ ಅತ್ಗೆನ ಅವಳು ಇವಳು ಅಂತೀಯ? ಮನೆ ಹಾಳ್ರನ್ನ ನಾನು ಹಾಗೆ ಕರೆಯೋದು. ಎದುರಿಗೆ ಸಿಹಿ ಸಿಹಿಯಾಗಿ ಮಾತಾಡ್ತಾಳೆ, ಬೆನ್ನ ಹಿಂದೆ ಚೂರಿನ ಚುಚ್ಚುತ್ತಾಳೆ. ನನ್ನ ಅತ್ಗೆನ ಇಂಥ ಮತಂತೀಯ? ಇವತ್ತಿ ಮನೆ ದೇವರ ಗುಡಿ ಆಗಿರೋದು ಆ ದೇವತೆಯಿಂದ. ಅವಳು ದೇವತೆ ಅಲ್ಲ, ದೆವ್ವ. ಚೇತನ್, ಏನಾಯ್ತು ನಿಂಗೆ? ಅತ್ತಿಗೆ ತಾಯಿ ಸಮಾನ, ಅವಳ ಮೇಲೆ ಕೈ ಮಾಡ್ತೀಯೇನೋ? ಸಾಕು ಸುಮ್ನೆ ಇರಿ. ನೀವೇ ಹೇಳ್ಕೊಟ್ಟು ಹೊಡ್ಸಿ ಈಗ ನಾಟಕ ಆಡ್ತೀರಾ? ಯಾಕೆ ಮೀನಾ, ಯಾಕೆ ಅಳ್ತಾ ಇದೀಯಾ? ನನ್ನೇನ್ರಿ ಕೇಳ್ತೀರಾ? ನಿಮ್ ಅತ್ತಿಗೆನೆ ಕೇಳಿ. ನೀವು ನನಗೆ ತಾಳಿ ಕಟ್ಟಿದ್ದು ನಿಮ್ ಹೆಂಡತಿ ಆಗಿರ್ಲಿ ಅಂತನೋ, ಇಲ್ಲ ಈ ಮನೆ ಕೆಲಸದಾಳಾಗಿರ್ಲಿ ಅಂತನೋ? ಏನಾಯ್ತೀಗ? ಅದನ್ನ ಆಮೇಲೆ ಹೇಳ್ತೀನಿ. ನೀವು ಗಂಡಸು ತಾನೆ? ತಲೆ ಕೆಟ್ಟಿದ್ಯಾ ನಿನಗೆ? ಹೌದು, ನನಗ್ ತಲೆ ಕೆಟ್ಟಿದೆ, ಹುಚ್ಚಿಡ್ತಿದೆ. ನೀವು ಗಂಡಸೆ ಆಗಿದ್ರೆ ನೀವು ಮನೇಲಿ ಇಲ್ಲದೆ ಇರೋವಾಗ ನಿಮ್ ಹೆಂಡತಿ ಕೆನೆಗೆ ಹೊಡ್ದಿರೋ ಈ ನಾಯಿಗೆ ಏನ್ ಶಿಕ್ಷೆ ಕೊಡ್ತೀರಾ ಕೊಡಿ. ಚೇತನ್, ನಾನು ಹೆಂಡತಿ ಮೇಲೆ ಕೈ ಮಾಡಿದ್ಯೇನೋ? ಈ ಪ್ರಶ್ನೆ ಕೇಳಕ್ ಮುಂಚೆ ನೀನ್ ಹೆಂಡತಿ ಆಶಾ ಮೇಲೆ ಯಾಕೆ ಕೈ ಮಾಡಿದ್ಲು ಅಂತ ಕೇಳು. ಆಶಾ ಚಿಕ್ಕವಳು, ಹೊಡೆದಿರಬಹುದು. ಅತ್ತಿಗೆ ಅವಳಿಗಿಂತ ದೊಡ್ಡವ್ರು ತಾನೆ. ಆ ತಾಯಿನ ಇವಳಿಯ ಕೇವಲ ಮಾತಾಡಿದ್ರೆ ಅದಕ್ಕೆ ಅತ್ತಿಗೆ ಶಿಕ್ಷೆ ಕೊಡ್ತಾರೆ. ನೀನ್ ಯಾರೋ ನನ್ನ ಹೆಂಡತಿ ಮೇಲೆ ಕೈ ಮಾಡೋದಕ್ಕೆ? ಹೋಗಿ ತಪ್ಪಾಯ್ತು ಅಂತ ಕ್ಷಮಾಪಣೆ ಕೇಳ್ಕೊ. ಅಂತ ದುರ್ಗತಿ ನನಗೇನು ಬಂದಿಲ್ಲ. ಹಾಗಾದ್ರೆ ಒಂದು ಕ್ಷಣನೂ ಈ ಮನೇಲಿ ಇರಲ್ಲ. ಧಾರಾಳವಾಗಿ ದಯ ಮಾಡಿಸ್ಬೋದು. ನಿಮ್ಮಂತ ದುರಹಂಕಾರಿಗಳಿಗೆ ಇಲ್ಲಿ ಜಾಗನೂ ಇಲ್ಲ. ಕೌಂಡ್ರಲ್, ಅವಳಿಗೆ ಈ ಮನೇಲಿ ಜಾಗ ಇಲ್ಲ ಅಂತೀನೋ? ಅವಳು ಯಾಕೆ ಇಲ್ಲಿಂದ ಆಚೆ ಹೋಗ್ಬೇಕು? ದಿಕ್ಕಿಲ್ಲದ ಪರದೇಸಿ ನೀನು. ನ್ಯಾಯವಾಗಿ ನೀನು ಇಲ್ಲಿಂದ ತೊಲಗಬೇಕು. ಮರ್ಯಾದೆಗೆ ಅವಳ ಹತ್ರ ತಪ್ಪಾಯ್ತು ಅಂತ ಕೇಳ್ಕೊತೀಯೋ ಇಲ್ಲ ಕತ್ತಿರದ ಆಚೆ ತಬ್ಲು? ಖಂಡಿತ ಕೇಳ್ಕೊಳ್ಳಲ್ಲ. ಚೇತನ್, ಚಂದ್ರು, ಯೋ ಏನೋ ಚಂದ್ರು ಇದೆಲ್ಲ? ಏನಾಗಿದೆ ನಿಮ್ಗೆಲ್ಲ? ನೀನಾ, ಈ ಮನೆಯಲ್ಲಿ ಬಡತನ ತುಂಬಿರಬಹುದು, ಆದರೆ ಗೌರವಕ್ಕೆ ಕೊರತೆ ಇಲ್ಲ. ನೀನು ಮನೆ ಬಿಟ್ಟು ಹೋಗಿ ಈ ಮನೆ ಮರ್ಯಾದೆ ಕಳಿಬೇಡ ತಾಯಿ. ಸಾಧ್ಯವಿಲ್ಲ. ಈ ಮನೇಲಿ ನಾನಿರ್ಬೇಕು, ಇಲ್ಲ ಅವನಿರ್ಬೇಕು. ನಿಮಗೆ ಕೈ ಮುಗಿತೀನಿ, ಹಠ ಮಾಡಬೇಡಮ್ಮ. ಅಣ್ಣ, ನಾನು ಏನ್ ಬೇಕಾದ್ರೂ ಸಹಿಸ್ಕೋತೀನಿ, ಆದ್ರೆ ನೀನ್ ಈ ಕೈ ಮುಗಿಯೋದನ್ನ ಮಾತ್ರ ನಾನು ಸಹಿಸಕ್ಕಾಗಲ್ಲ. ನಾನು ಹೋಗ್ಬೇಕು ತಾನೆ? ಹೋಗ್ತೀನಿ. ಸಂತೋಷನಾ? ಚೇತನ್, ಬೇಡಪ್ಪ,
ಹೋಗ್ಬೇಡಪ್ಪ. ನನ್ ತಡಿಬೇಡಿ ಅತ್ತಿಗೆ. ಈ ಮನೆ ಗೌರವ ಬೀದಿ ಪಾಲಾಗದೆ ಇರ್ಬೇಕು ಅಂದ್ರೆ ನಾನು ಇಲ್ಲಿಂದ ಹೋಗ್ಲೇಬೇಕು. ನನಗೋಸ್ಕರ ದುಃಖ ಪಡ್ಬೇಡಿ. ಈ ತಬ್ಲಿನ ಸಾಕಷ್ಟು ದೊಡ್ಡವನಾಗಿ ಬೆಳೆಸಿದಿರಿ, ಹೊಟ್ಟೆ ತುಂಬಿಸ್ಕೊಳ್ಳೋಷ್ಟು ಬುದ್ಧಿನೂ ಕಲ್ಸಿದಿರಿ. ನಿಮ್ಮಿಬ್ರ ಆಶೀರ್ವಾದ ಒಂದಿದ್ರೆ ಸಾಕು, ಕಾಡ್ನಲ್ಲಾದ್ರೂ ನೆಮ್ಮದಿಯಾಗಿರ್ತೀನಿ. ಬರ್ತೀನಿ ಅಣ್ಣ. ಓ ಅಮರ್, ಯಾವಾಗ ಬಂದೆ? ಬೆಳಗ್ಗೆ ಬಂದೆ. ತುಂಬಾ ಸಂತೋಷ. ಅಮೆರಿಕಾಗ್ ಹೋಗ್ ಬಂದ್ರು, ಸ್ವಲ್ಪನೂ ಬದಲಾಯಿಸಿಲ್ಲ ಅಲ್ಲ? ನಾನು ಓದಕ್ಕೋಸ್ಕರ ಹೋದ್ನೆ ಹೊರತು ಬದಲಾಯಿಸಕ್ಕೋಸ್ಕರ ಅಲ್ವಲ್ಲ. ಏನ್ ಆಶಾ, ಚೆನ್ನಾಗಿದ್ಯಾ? ಸದ್ಯ ಈಗ್ಲಾದ್ರೂ ನನ್ನ ಜ್ಞಾಪಕ ಬಂತಲ್ಲ. ಅತಿಗೆ ಚೇತನಲ್ಲಿ ಕಾಣ್ತಾ ಇಲ್ವಲ್ಲ, ಯಾಕೆ ಮಾತಾಡ್ತಾ ಇಲ್ಲ? ಚೇತನ್ ಮನೆ ಬಿಟ್ಟು ಹೊಟ್ಟೋದ. ಯಾಕೆ? ಅಪ್ಪ ಆದ್ರೇನು, ಅಪ್ಪನ ಅಪ್ಪ ಆದ್ರೇನು? ಐ ಆಮ್ ನಾಟ್ ಯುವರ್ ಸನ್, ಐ ಆಮ್ ಅಮರ್ಸ್ ಬ್ರದರ್. ಅಮರ್ ಹೇಳಿದ್ದಾನೆ ಈ ಪೆಟ್ಟಿಗೆ ಹತ್ರ ಯಾರನ್ನು ಬಿಡಬೇಡ ಅಂತ. ನೀನಿಲ್ಲ ಕೂತ್ಕೋ. ಗಣೇಶ, ಏನೋ ಮುದಿ ಚಪ್ಲ, ಈ ಪೆಟ್ಟಿಗೆ ಒಳಗೆ ಏನಿದೆ ಅಂತ ನೋಡೋಣ ಅಂತ ಆಸೆ ಕಣ. ಅದೇ ತಪ್ಪು. ಈ ಪೆಟ್ಟಿಗೆ ತುಂಬಾ ಅಮೆರಿಕನ್ ಡಾಲರ್ಸ್ ಇದೆ. ಅಮೆರಿಕನ್ ಡಾಲರ್ಸ್ ನನಗೆ ತುಂಬಾ ಇಷ್ಟ ಕಣ. ಅದಕ್ಕೆ ನನ್ನ ಇಲ್ಲಿ ಕಾವಲಿಟ್ಟಿರೋದು. ಇದನ್ನ ಜೋಪಾನವಾಗಿ ನೋಡ್ಕೊಂಡ್ರೆ ಇದ್ರಲ್ಲಿ ಅರ್ಧ ನನಗ್ ಕೊಡ್ತೀನಿ ಅಂತ ಹೇಳಿದಾನೆ. ಇನ್ನರ್ಧ ಯಾರಿಗೆ ಕೊಡ್ತಾನಂತೆ? ಅವನು ಮದುವೆ ಮಾಡ್ಕೊಳ್ಳೋ ಹೆಂಡತಿಗಂತೆ. ನನ್ನಂತ ಅಪ್ಪನ ಇಟ್ಕೊಂಡು ಹೆಂಡತಿ ಕೊಡ್ತಾನಂತ ಮುಟ್ಟಾಳ ಎಲ್ಲವನ? ರಾಮಣ್ಣವ್ರ ಮನೆಗೆ ಹೋಗಿದ್ದಾನೆ. ಆ ಬಿಕಾರಿಗಳ ಮನೆಗೆ ಯಾಕೆ ಹೋದ? ಅಪ್ಪ, ನೀನ್ ಇನ್ನೂ ಹಳೆ ಕಾಲದಲ್ಲೇ ಇದ್ದೀಯಾ. ರಾಮಣ್ಣ ಈಗ ಬಡವ ಅಲ್ಲ. ಚಂದ್ರುಗೆ 5,000 ರೂಪಾಯಿ ಸಂಬಳ ಬರುತ್ತೆ. ಅವನ ಹೆಂಡತಿಗೆ ಲಕ್ಷಾಂತರ ರೂಪಾಯಿ ಆಸ್ತಿ ಇದೆ. ರಾಮಣ್ಣನಿಗೆ ಒಬ್ಳೆ ತಂಗಿ. ಕೈ ತುಂಬಾ ವರದಕ್ಷಿಣೆ ಕೊಟ್ಟು ಅದ್ಧೂರಿಯಾಗಿ ಮದುವೆ ಮಾಡ್ಕೊಡ್ಬೇಕು ಅಂತಿದ್ದಾರೆ. ಅಯ್ಯಯ್ಯೋ, ಈ ವಿಷಯ ನನಗೆ ಗೊತ್ತೇ ಇರ್ಲಿಲ್ವಲ್ಲೋ. ಚಂದ್ರು, ಇನ್ನು ಎಷ್ಟೋ ವಿಷಯ ನಿನಗೆ ಗೊತ್ತಿಲ್ಲಪ್ಪ. ನಿಮ್ಮ ಅಣ್ಣ ಇನ್ಮೇಲೆ ಆಫೀಸ್ಗೆ ಹೋಗಲ್ವಂತೆ. ಯಾಕಣ್ಣ? ನೀನೇ ಹೇಳ್ತಿದ್ಯಲ್ಲ ಚಂದ್ರು, ರಿಟೈರ್ ಆಗು ಅಂತ. ಯಾಕೋ ಆಫೀಸ್ನವರೇ ನನ್ನ ರಿಟೈರ್ ಮಾಡಿಬಿಟ್ರು. ಹೋಗ್ಲಿ ಬಿಡಣ್ಣ, ನೀನು ಈ ಸಂಸಾರಕ್ಕೋಸ್ಕರ ಸಾಕಷ್ಟು ದುಡ್ದಿದ್ಯಾ. ಅದ್ಗೆ ತಗೊಳ್ಳಿ ಈ ತಿಂಗಳು ಸಂಬಳ. ನನಗೂ ಖರ್ಚಿಗೊಂದು 500 ರೂಪಾಯಿ ಬೇಕಾಗಿತ್ತು. ತಗೊಮ್ಮ, ಈ ದುಡ್ಡು ನೀನೇ ಇಟ್ಕೋ. ಇನ್ಮೇಲೆ ಈ ಮನೆ ಜವಾಬ್ದಾರಿನೆಲ್ಲ ನೀನೇ ನೋಡ್ಕೋ. ಬೇಡ ಅದ್ಕೆ, ಮನೆ ಜವಾಬ್ದಾರಿನ ಯಾವಾಗ್ಲೂ ದೊಡ್ಡವರೇ ನೋಡ್ಕೋಬೇಕು. ಅದೇ ಲಕ್ಷಣ. ತಗೊಳ್ಳಿ. ಚಂದ್ರು, ಇನ್ಮೇಲೆ ನಮ್ಮ ಭಾರನೂ ಕಡಿಮೆ ಮಾಡಪ್ಪ. ನಮಗೂ ವಯಸ್ಸಾಗ್ತಾ ಬಂತು. ರಾಮಕೃಷ್ಣ ಅಂತ ಹಾಯಾಗಿರ್ತೀವಿ. ನಮಸ್ಕಾರ ರಾಮಣ್ಣವ್ರೆ. ನಮಸ್ಕಾರ. ಕೂತ್ಕೊಳ್ಳಿ. ಓಹೋ, ಇವತ್ತು ಸೂರ್ಯ ಯಾವ ದಿಕ್ಕಿನಲ್ಲಿ ಹುಟ್ಟದ್ನೋ ಏನೋ. ಯಾಕಪ್ಪ ಆಗಂತೀಯ? ನಿಮ್ಮಂತ ಶ್ರೀಮಂತರು ನಮ್ಮಂತ ಬಡವ್ರ ಮನೆಗೆ ಬಂದಿದಿರಲ್ಲ, ಅದಕ್ಕೆ. ಬಿಡ್ತೂನು. ಆ ರಾಮಣ್ಣವ್ರೆ, ನಮ್ಮ ಕಾಲದಲ್ಲಿ ಹೆಣ್ಣು ಹೆತ್ತವರೇ ಗಂಡಿನ ಮನೆಗೆ ಬರ್ಬೇಕಾಗಿತ್ತು. ಈಗ ಆ ಸತ್ಸಂಪ್ರದಾಯ ಸತ್ತು ಹೋಗಿದೆ. ಅದಕ್ಕೆ ನಾನು ಸಂಕೋಚ ಬಿಟ್ಟು ನೇರವಾಗಿ ನಿಮ್ಮನೆಗೆ ಬಂದಿದ್ದೀನಿ. ನನ್ ಮಗ ಅಮರ್ಗೆ ನಿಮ್ಮ ಆಶಾ ಅಂತಂದ್ರೆ ತುಂಬಾ ಪ್ರೀತಿ. ಈಗ ನೀವು ಸಾಕಷ್ಟು ಅನುಕೂಲವಾಗಿದ್ದೀರ. ಮೈ ತುಂಬಾ ಒಡವೆ ಹಾಕಿ, ಕೈ ತುಂಬಾ ಹಣ ಕೊಟ್ಟು ನಿಮ್ಮ ಆಶಾನ ನಮ್ಮನೆ ಸೊಸೆ ಕಳಿಸ್ಕೊಡಿ ಅಂತ ನನ್ನ ಪ್ರಾರ್ಥನೆ. ತುಂಬಾ ಸಂತೋಷ. ನಮ್ಮ ಆಶಾ ನಿಜವಾಗ್ಲೂ ಅದೃಷ್ಟವಂತೆ. ನಾವೇನ್ ಬರ್ತೀವಿ ರಾಮಣ್ಣವ್ರೆ? ಕಾಫಿ ಕೊಡ್ಕೊಂಡು ಹೋಗಿ. ಸಂಬಂಧ ಫಿಕ್ಸ್ ಆಗೋಯ್ತಲ್ಲ, ಇನ್ಮೇಲೆ ನಾನು ಬರ್ತಾನೆ ಇರ್ತೀನಿ, ಕಾಫಿ ಕುಡಿತಾನೆ ಇರ್ತೀನಿ. ಸಂಬಂಧ ಏನೋ ಒಳ್ಳೆ ಕಡೆನೇ ಆಯ್ತು. ಆದ್ರೆ ಮದ್ವೆ ಖರ್ಚಿಗೆ ಏನ್ರಿ ಮಾಡೋದು? ಆ ವಿಷಯ ನನಗ್ ಬಿಡಿ ಅದಕ್ಕೆ. ನನ್ ಮದ್ವೆಲಿ ನೀವ್ ಹಾಕಿದ ಒಡವೆ ಎಲ್ಲ ಇನ್ನೂ ಹೊಸದಾಗೇ ಇದೆ. ಅದನ್ನೇ ಆಶಾಗ್ ಹಾಕಿದ್ರಾಯ್ತು. ಚಿನ್ನದ ಸಮಸ್ಯೆನೇ ಇರೋಲ್ಲ. ಬೇಡ ತಾಯಿ, ಅದು ನಿನಗ್ ಸೇರಿದ್ದು. ನಂದಾದ್ರೇನು ನಿಮ್ದಾದ್ರೇನು, ನಾನು ಈ ಮನೆ ಸೊಸೆ, ಆಶಾ ಈ ಮನೆ ಮಗಳು. ಅವಳಿಗೆ ನಾವೇನ್ ಕೊಟ್ರು ಕಮ್ಮಿನೇ. ವೆರಿ ಗುಡ್, ಹಾಗೆ ಮಾಡು. ಹುಡುಗಿನ ಕರ್ಕೊಂಡು ಬನ್ನಿ. ತುಳಸಿ, ಇನ್ನು ಅಲಂಕಾರ ಮುಗ್ದಿಲ್ವಮ್ಮ? ಮುಗೀತು. 1 ನಿಮಿಷ ಒಡವೆ ತಂದ್ಬಿಡ್ತೀನಿ. ನಾ ಹೇಗ್ ಕಾಣಿಸ್ತೀನಿ ಅದಕ್ಕೆ? ನಿನಗೇನಮ್ಮ, ಮಹಾಲಕ್ಷ್ಮಿ ಇದ್ದಾಗಿದ್ಯಾ. ಅಯ್ಯೋ, ಏನಮ್ಮ, ಏನಾಯ್ತು? ಇಲ್ಲಿಟ್ಟಿದ ಒಡವೆಗಳೇ ಇಲ್ಲ.
ಸರಿಯಾಗಿ ನೋಡಮ್ಮ, ಅಲ್ಲೇ ಎಲ್ಲಾದ್ರೂ ಇಲ್ಲ, ಇರ್ಬೇಕು. ಬೀರು ಎಲ್ಲ ಕಿತ್ತಾಕ್ದೆ. ಒಡವೆ ಪೆಟ್ಟಿಗೆನ ಯಾರು ಕದ್ಬಿಟ್ಟಿದ್ದಾರೆ. ಅಯ್ಯೋ, ಈಗೇನ್ ಮಾಡೋದು? ತುಳಸಿ, ಏನಾಯ್ತು ತುಳಸಿ? ಒಡವೆ ಪೆಟ್ಟಿಗೆ ಕಾಣಿಸ್ತಿಲ್ಲ ರೀ. ಹೌದು, ಒಡವೆಗಳನ್ನೆಲ್ಲ ಯಾರು ಕದ್ಬಿಟ್ಟಿದ್ದಾರೆ. ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡಿ ಭಾವ. ಲಗ್ನದ ಮುಹೂರ್ತ ಹತ್ರ ಬರ್ತಾ ಇದೆ. ಈಗ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನವ್ರು ಬಂದ್ರೆ ಬಂದಿರೋರು ಏನ್ ತಿಳ್ಕೊತಾರೆ? ಈಗೇನ್ ಮಾಡೋದು? ಅದಕ್ಕೆ ಒಡವೆ ಇಲ್ಲದೆ ಹೋದ್ರು ನನ್ನ ತಂಗಿ ಲಕ್ಷಣವಾಗಿ ಕಾಣಿಸ್ತಾಳೆ. ನೀವು ಆಶನ್ ಕರ್ಕೊಂಡ್ ಬನ್ನಿ, ಮುಂದಿಂದೆಲ್ಲ ಆಮೇಲೆ ಯೋಚನೆ ಮಾಡೋಣ. ನೀನ್ ಬಣ್ಣ. ಏನ್ ರಾಮಣ್ಣ, ಅವತ್ ನಾನು ಹೇಳಿದ್ದು ಹುಡುಗಿಗೆ ಮೈ ತುಂಬಾ ಒಡವೆ ಹಾಕಿ ಕೈ ತುಂಬಾ ಹಣ ಕೊಟ್ಟು ನಮ್ಮ ಮನೆ ಸೊಸೆಯಾಗಿ ಕಳಿಸ್ಬೇಕು ಅಂತ ತಾನೆ. ನೋಡಿ ಈಗ ಕೈನಲ್ಲಿ ಒಂದ್ ಜೊತೆ ಬಳೆ ಇಲ್ಲ, ಕುತ್ಕೆಲ್ ಒಂದ್ ಎಳೆ ಸರ ಇಲ್ಲ. ಹೇಳ್ರಯ್ಯ. ವಿಷಯ ಏನು ಅಂದ್ರೆ ಮನೆಯಲ್ಲಿಟ್ಟ ಒಡವೆ ಪೆಟ್ಟಿಗೆನೆ ಕಳವಾಗ್ಬಿಟ್ಟಿದೆ. ಇದನ್ನ ನಾನು ನಂಬೇಕಾ? ದೇವರಾಣೆಗೂ ನಿಜ ಕೃಷ್ಣಪ್ಪನವ್ರೆ, ನಾವು ಸುಳ್ಳು ಹೇಳಲ್ಲ. ಚೆನ್ನಾಗಿದೆಯಮ್ಮ, ಒಡವೆ ಕಳೆದೋಯ್ತು ಅಂತ ಹುಡುಗಿನ ಬಿಚ್ಚೋಲೆ ಗೌರಿ ತರ ನಾನು ಕರ್ಕೊಂಡು ಹೋಗ್ಬಿಡ್ತೀನ? ಇದು ಲಕ್ಷಣನ? ದಯವಿಟ್ಟು ಕೂಗಾಡ್ಬೇಡಿ. ಎಲ್ಲ ಸಾಕು, ಸುಮ್ಮನೆ ಕಂಡಿದ್ದೀನಿ. ಏನ್ ಮಹಾಮರ್ಯಾದೆ ರಾಮಣ್ಣ ನೀನು. ಕೃಷ್ಣಪ್ಪನವ್ರೆ, ಈ ಕೂಗಾಡ್ ಪ್ರಯೋಜನ ಇಲ್ಲ. ಒಡವೆಗಳಿಲ್ಲ. ಈಗ ಏನ್ ಮಾಡ್ಬೇಕು ಅಂತ ನೀವೇ ಹೇಳಿ. 1,00,000 ರೂಪಾಯಿ ಕ್ಯಾಶ್ ಕೊಡಿ ಸಾಕು. ಅಷ್ಟೊಂದು ಹಣ ನಮ್ಮ ಹತ್ರ ಎಲ್ಲಿಂದ ಬರ್ಬೇಕು? ಅಷ್ಟೊಂದ್ ಹಣ ಯಾವತ್ ಬರುತ್ತೋ ಅವತ್ ಹೇಳಿ, ಮದ್ವೆ ಇಟ್ಕೊಳ್ಳೋಣ ಆಮೇಲೆ. ಅಯ್ಯೋ, ನಿಮ್ ಕೈ ಮುಗಿತೀನಿ. ಹೀಗೆಲ್ಲ ಹೇಳಿ ನಮ್ಮ ಮರ್ಯಾದೆ ಕಳಿಬೇಡಿ. ಇರೋ ತಂಗಿಗೆ ಅಚ್ಚುಕಟ್ಟಾಗಿ ಮದುವೆ ಮಾಡಕ್ ಯೋಗ್ಯತೆ ಇಲ್ದಿರೋರಿಗೆ ಮರ್ಯಾದೆ ಬೇರೆ ಕೆಡುಕಣಯ್ಯ. ಸ್ವಾಮಿ, ಲಗ್ನ ಸಾಧಿಸ್ಬೇಕು, ಲೇಟ್ ಆಗ್ತಿದೆ. ಒಯ್ದಾತಿನೇ ಇಲ್ಲ. ಓ ಪೆಕ್ರ, ಏನೋ ನೋಡ್ತಾ ಇದೀಯಾ? ಹೇಳ ಮೇಲೆ. ಕೃಷ್ಣಪ್ಪನವ್ರೆ, ಈಗ ನೀವು ದುಡುಕಿ ನನ್ನ ತಂಗಿ ಬಾಳ್ ಹಾಳು ಮಾಡ್ಬೇಡಿ, ನನ್ನನ್ನು ಕಾಪಾಡಿ. ಬಿಡಯ್ಯ ಕಾಲ್ನ, ನಾನೇನ್ ತಿರುಪ್ತಿ ತಿಮ್ಮಪ್ಪ ಅಲ್ಲ ಕಾಲಿಟ್ಕೊಂಡನ್ನೆಲ್ಲ ಕಾಪಾಡೋದಕ್ಕೆ. ಹೇಳ ಮೇಲೆ. ನೋ, ನಾನು ಹೇಳಲ್ಲ. ಯಾಕ? ನನಗೆ ಒಡವೆ ಬೇಕಾಗಿಲ್ಲ, ಈ ಮದುವೆ ಬೇಕು. ನೀನ್ ಅಮೆರಿಕ ಕಳಿಸಿ ಓದ್ಸೋದಕ್ಕೆ ಎಷ್ಟು ಲಕ್ಷ ಖರ್ಚು ಮಾಡಿದ್ದೀನಿ ಅಂತ ಗೊತ್ತೇನೋ? ಬಡ್ಡಿ ಸಮೇತ ಹಣ ಬಂದ್ರೇನೆ ಈ ಮದುವೆ. ಈ ಮದುವೆ ನಡೆಯುತ್ತೆ. ನಾನು ತಾಳಿ ಕಟ್ತೀನಿ. ಶಾಸ್ತ್ರಿಗಳೇ, ಮಂತ್ರ ಹೇಳಿ. ನಿಮ್ಮ ಅಪ್ಪನ ಮಾತು ಕೇಳದೆ ಹಠ ಮಾಡಿದ್ರೆ ಈ ಚಪ್ಪರ ಕೆಳಗಡೆ ನಾನು ನೇಡ್ ಹಾಕೊಂಡು ಸತ್ತು ಹೊಡ್ತೀನಿ. ಅಮ್ಮರ್, ಅಪ್ಪನ ಮಾತನ್ನ ಕೇಳ್ಬೇಡ ಕಣ, ಕಟ್ಟೋ ತಾಳಿನ. ಅಮರ್, ನಿನ್ನ ಮನಸ್ಸು ಎಂಥದ್ದು ಅಂತ ನಮ್ಗೆ ಗೊತ್ತಪ್ಪ. ಆದ್ರೆ ನಮಗೋಸ್ಕರ ನಿಮ್ ತಂದೆನ ದೂರ ಮಾಡ್ಕೋಬೇಡ. ಹೆತ್ತೋರಿಗೆ ಸಂತೋಷ ಪಡಿಸದೆ ಮಾಡ್ಕೊಳ್ಳೋ ಮದುವೆ ಅಲ್ಲ. ತುಡುಕ್ಬೇಡ. ಕೇಳಪ್ಪ, ಹೇಳು. ನಾನು ನಿಮ್ ಜೊತೆ ಬರ್ತೀನಿ. ನಾನೇನ್ ಪಿಕ್ನಿಕ್ ಹೋಗ್ತಾ ಇದ್ದೀನಿ, ಆಫೀಸ್ ಡ್ಯೂಟಿ ಮೇಲೆ ಹೋಗ್ತಾ ಇದ್ದೀನಿ. ಅದಕ್ಕೆ ಆಫೀಸ್ ಡ್ಯೂಟಿ ಮೇಲೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಬರೋದು 15-20 ದಿವಸ ಆಗ್ಬೋದು. ಆರೋಗ್ಯ ಚೆನ್ನಾಗಿ ನೋಡ್ಕೊಪ್ಪ. ಆಗ್ಲಿ ಅದಕ್ಕೆ. ರಾಮಣ್ಣವರು ಮಹಾ ಸ್ವಾಭಿಮಾನಿಗಳು. ಅವ್ರ ಕಷ್ಟ ಅಂತ ಸಂಬಂಧಿಕರ ಹತ್ರ ಸಹಾಯ ಕೇಳೋಂತ ವ್ಯಕ್ತಿ ಅಲ್ಲ. ಅವ್ರ ಮಾತು ಬೆಲೆ ಕೊಟ್ಟು ಮದುವೆ ಮಂಟಪದಿಂದ ಹೊರಗೆ ಬಂದೆ ಹೊರತು ನಿನ್ಮೇಲಿನ ಪ್ರೀತಿ ಗೌರವದಿಂದ ಅಲ್ಲ. ಪಾಪಿ ಮುಂಡೆದೆ ನನ್ನ ಮಗನಾಗಿ ಅವ್ರ ಗುಣಗಾನ ಮಾಡ್ತೀಯನೋ? ಲೋ ಅಮರ, ಬುದ್ಧಿ ಇಲ್ದಿರೋರ್ ಹತ್ರ ಮಾತ್ ಯಾಕೋ ಬೆಳೆಸ್ತೀಯಾ? ಇನ್ನು 10 ನಿಮಿಷದಲ್ಲಿ ರಾಹುಕಾಲ ಬಂದ್ಬಿಡುತ್ತೆ. ಒಳ್ಳೆ ಲಗ್ನದಲ್ಲಿ ಮನೆ ಬಿಟ್ಟು ಹೋಗಿ ಕೈ ತುಂಬಾ ಸಂಪಾದನೆ ಮಾಡಿ ಅದೇ ಹುಡುಗಿನ ಮದುವೆ ಮಾಡ್ಕೊಳ್ಳೋ. ನಿಮ್ಮ ಅಪ್ಪನಿಗೂ ಒಂದು ಲಗ್ನ ಪತ್ರಿಕೆ ಕಳ್ಸು, ಬಂದ್ ಬಿಟ್ಟಿ ಊಟ ತಿನ್ ಸಾಯಲಿ. ಏನಾಯ್ತು? ಜನಗಳು ಚುಚ್ಚು ಮಾತನ್ನ ತಡ್ಕೊಳಕ್ ತುಂಬಾ ಕಷ್ಟ ಆಗುತ್ತೆ ರೀ. ಎಲ್ರು ನನ್ ಕಡೆ ಕೈ ತೋರಿಸಿ ಅನ್ಬಾರ್ದು ಮಾತನ್ನ ಅಂತಾರೆ. ಪ್ರಪಂಚದಲ್ಲಿ ಇದೆಲ್ಲ ಸಹಜ ಅಲ್ವಾ ತುಳಸಿ? ದೇವರನ್ನೇ ಬಯ್ಯೋ ಜನ ಮನುಷ್ಯರನ್ನು ಬಿಡ್ತಾರೆ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಅಂತ ಹೇಳ್ತಿದ್ವಿ ನಾವು. ಇವತ್ತ ಆ ದೇವಾಲಯದಲ್ಲಿ ಗಂಟೆ ನಾದಾನು ಕೇಳಿಸ್ತಿಲ್ಲ, ದೀಪದ ಬೆಳಕುನು ಕಾಣಿಸ್ತಾ ಇಲ್ಲ. ಎಲ್ ನೋಡಿದ್ರು ಕತ್ಲೇನೆ ಆವರಿಸ್ಕೊಂಡಿರೋ ಹಾಗಿದೆ ರೀ. ಬೇಗ ನಂಬಿಕೆ ಕಳ್ಕೋಬೇಡ ತುಳಸಿ. ಏನ್ ಮಾಡಕ್ಕಾಗತ್ತೆ? ವಯಸ್ಸಿಗೆ ಬಂದ ಹೆಣ್ಣು ಮನೆಯಲ್ಲಿದ್ರೇನೆ ಜನ ಅನ್ಕೋತಾರೆ. ಅಂಥದ್ರಲ್ಲಿ ಮದುವೆ ನಿಂತೋಗಿರೋ ಹೆಣ್ಣು ಮನೆಯಲ್ಲಿದ್ರೆ ಅಂದೇ ಇರ್ತಾರೆ. ನೋಡಿ, ಆಶಾ ಮನೆ ಬಿಟ್ಟು ಹೊರಟೋಗಿದ್ದಾಳೆ. ಆತ್ಮಹತ್ಯೆ ಮಾಡ್ಕೋತಾಳಂತೆ. ಯಾಕ್ರಿ, ಯಾಕೆ ಹಾಗೆ ನಿಂತ್ಬಿಟ್ರಿ? ಆಶಾ ನೋಡ್ಕೊಂಡ್ ಬಂದ್ರಿ?
ಆಶಾ ಬೇಡ ಆಶಾ. ಏನ್ರಿ ಏನಾಯ್ತು? ಆಶಾ ಸಿಕ್ಕದ್ಲಾ? ವಿಧಿ ಯಾಕೋ ನಮ್ಮ ವಿಚಾರದಲ್ಲಿ ತುಂಬಾ ಕ್ರೂರಿಯಾಗಿದ್ದಾನೆ ಅಂತ ಕಾಣುತ್ತೆ. ಏನ್ರಿ ಇಷ್ಟು ದಿನ ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಪದಾರ್ಥನೂ ಕಳವಾಗಿಲ್ಲ, ಅಂಥದ್ರಲ್ಲಿ ಬೀರು ಒಳಗಿಟ್ಟಿದ್ದು ಒಡವೆ ಇಲ್ಲ ಅಂದ್ಬಿಟ್ಲಲ್ಲ ಮೀನಾ. ಅದನ್ನೇನ್ ಬೀರು ನಂಗ್ ಬಿಡ್ತಿದ್ರಿ? ಹಾಗಾದ್ರೆ ನಾನ್ ಹೋಗದ್ನ? ನಾನು ಭಿಕಾರಿಗಳ ಮನೆಯಿಂದ ಬಂದಿಲ್ಲ. ನಮ್ ತಾಯಿ ಮನೆಯಲ್ಲಿ ಇಂಥ ಒಡವೆಗಳನ್ನ ಕೆಲಸದವ್ರಿಗೆ ದಾನ ಮಾಡ್ತೀವಿ. ನನ್ನ ಗಂಡ ಇಲ್ಲದೆ ಇರೋ ಸಮಯದಲ್ಲಿ ನನ್ನ ಮೇಲೆ ಅಪವಾದ ಹೊರಿಸ್ತೀರಾ? ನೋಡಮ್ಮ, ಮೊದ್ಲೇ ನಮ್ಮ ಮನ್ಸು ಸರಿಯಾಗಿಲ್ಲ, ಇನ್ನೂ ಯಾಕೆ ನಮ್ಮ ನೆಮ್ಮದಿ ಹಾಳು ಮಾಡ್ತೀಯ? ತಪ್ಪಾಯ್ತು. ಇನ್ಮೇಲೆ ನನ್ನಿಂದ ಯಾವ ತೊಂದರೆನೂ ಬರಲ್ಲ. ನೀವು ಸುಖವಾಗಿರಿ, ನಾನು ಹೋಗ್ತೀನಿ. ನಿಂತ್ಕೊ ಮೀನಾ. ಎಲ್ಲಿಗೆ ಹೋಗ್ತಿದೀಯಾ? ನಮ್ ತಾಯಿ ಮನೆಗೆ. ನಿಮ್ ತಂಗಿ ಹಾಗೆ ಯಾವನ್ನೋ ಕಟ್ಕೊಂಡು ಓಡ್ ಹೋಗಲ್ಲ. ಮುಚ್ಚು ಬಾಯ್. ಯಾಕ್ರಿ ಬಾಯ್ ಮುಚ್ಕೊಂಡಿರ್ಬೇಕು? ನಿಮ್ ಯೋಗ್ಯತೆ ನನಗ್ ಗೊತ್ತಿಲ್ವಾ? ನೀವೇ ಒಡವೆ ಬಚ್ಚಿಟ್ಟಿದ್ದು, ನೀವೇ ಮದ್ವೆ ನಿಲ್ಸಿದ್ದು, ನೀವೇ ನಿಮ್ ತಂಗಿಗೆ ದ್ರೋಹ ಮಾಡಿದ್ದು. ಒಡವೆ ಆಸೆಗೋಸ್ಕರ ಗಂಡ ಹೆಂಡತಿ ಸೇರ್ಕೊಂಡು ಮಾಡಬಾರ್ದು ಕೆಲಸ ಎಲ್ಲ ಮಾಡಿ ನನ್ನ ಮೇಲೆ ಅಪವಾದ ಹೊರಿಸ್ತೀರಾ? ಚೀಚಿ, ಇನ್ನು ನಿಮ್ ಜೊತೆಲಿದ್ರೆ ಕೊಲೆ ಮಾಡೋಕ್ಕೂ ಹೆಸಲ್ಲ ನೀವು. ರಾಮಣ್ಣ, ನಾಳೆಯಿಂದ ಈ ಚಾಪೆ ಒಂದೇ ನಿನ್ನ ಆಸ್ತಿ. ತಗೊಂಡು ಮನೆ ಖಾಲಿ ಮಾಡು. ಸೋಮಯ್ಯ ಶೆಟ್ರೆ, ಸ್ವಲ್ಪ ದಯೆ ತೋರಿಸಿ. ಇಷ್ಟು ದಿನ ದಯೆ ತೋರಿಸಿದ್ದಕ್ಕೆ ಫುಟ್ಪಾತ್ ನಲ್ಲಿ ಮಲಕ್ಕೊಳ್ದೆ ಮನೆ ಹಾಸಿಗೆ ಮೇಲೆ ಮಲಕೊಂತಿದ್ರಿ. ಹೀಗೆ ದಯೆ ತೋರಿಸ್ತಾನೆ ಹೋದ್ರೆ ಕೊಟ್ಟಿರೋ ಹಣನು ಕಳ್ಕೊಂಡು ನಾನು ಫುಟ್ಪಾತ್ ಹೋಗ್ಬೇಕಾಗತ್ತೆ ಅಷ್ಟೇ. ಇವರು ಲಾಯರು, ಇದು ಕೋರ್ಟ್ ಆರ್ಡ್ರು. ಈ ಲಾಯರೇ, ಕೋರ್ಟ್ ಆರ್ಡ್ರ್ ಪ್ರಕಾರ ಈ ಮನೆಯಿಂದ ಒಂದ್ ಸಾಮಾನು ಆಚೆ ತೆಗೆ ಕೂಡ್ದು ಅಂತ ತಿಳಿಸಿ ಮನೆಯಿಂದ ಆಚೆ ಕಳಿಸ್ರಿ, ಮನೆಗೆ ಬೀಗ ಹಾಕ್ರಿ. ಬಾಲಾಜಿ, ಏನ್ ಸರ್? ಮನೆ ಬೀಗ ಹಾಕೊಂಡು ನಮ್ಮ ಮನೆಯವರೆಲ್ಲ ಎಲ್ಲಿ ಹೋದ್ರು? ವಿಷಯ ಗೊತ್ತಿಲ್ವಾ? ಸೋಮಯ್ಯ ಶೆಟ್ರು ಕೋರ್ಟ್ ಆರ್ಡರ್ ತಗೊಂಡ್ಬಂದು ಈ ಮನೆ ಕಿತ್ಕೊಂಡ್ಬಿಟ್ರು. ಕೋರ್ಟ್ ಆರ್ಡರ್? ನಮ್ಮ ಅಣ್ಣತ್ಗೆ ಎಲ್ಲಿ ಹೋದ್ರು? ದೇವ್ರಿಗೆ ಗೊತ್ತು. ಮೀನಾ ಅವ್ರ ತಾಯಿ ಮನೆಗೆ ಹೋಗಿರ್ಬೋದು. ನಿಮ್ಮಣ್ಣ ಅದಕ್ಕೆ ವಿಚಾರ ನನಗೇನ್ರಿ ಗೊತ್ತು? ನಿಮ್ ತಂಗಿ ಮನೆ ಬಿಟ್ಟು ಹೋದ್ಲು ಅನ್ನೋ ಕೋಪಕ್ಕೆ ಅವರಿಬ್ರು ಸೇರ್ಕೊಂಡು ನನ್ ಕತ್ ಹಿಡ್ದು ಆಚೆ ತಳ್ಬಿಟ್ರು. ಮೀನಾ, ನಮ್ಮ ಅಣ್ಣ ಅದಕ್ಕೆ ಯಾವತ್ತೂ ಅಂತ ಕಚಡ ಕೆಲಸ ಮಾಡೋದಿಲ್ಲ. ಹಾಗಾದ್ರೆ ನಾನ್ ಸುಳ್ಳು ಹೇಳ್ತಾ ಇದ್ದೀನ? ಕಟ್ಕೊಂಡ್ ಹೆಂಡತಿ ಮೇಲೆ 3 ಕಾಸಿನ ನಂಬಿಕೆ ಇಲ್ದೆ ಹೋದ್ರೆ ನಾನೇನ್ ಮಾಡ್ಲಿ? ಸೀತಾದೇವಿ ತರ ಅಗ್ನಿ ಪ್ರವೇಶ ಮಾಡ್ಲೇನು? ಅಗ್ನಿ ಪ್ರವೇಶ ನೀನ್ ಯಾಕೆ ಮಾಡ್ತೀಯ? ಅಗ್ನಿ ಪರೀಕ್ಷೆಗೆ ಗುರಿಯಾಗಿರೋರು ನಮ್ಮ ಅಣ್ಣ, ಅದಕ್ಕೆ. ಔಷಧಿ ಕುಡೀರಿ. ತುಳಸಿ, ಹಣತೆಯಲ್ಲಿ ಎಣ್ಣೆ ಮುಗಿದು ಹೋದ್ರೆ ಮತ್ತೆ ಎಣ್ಣೆ ಹಾಕಿ ಉರಿಸಬಹುದು. ಆದ್ರೆ ಬತ್ತಿನೇ ಉರಿದು ಹೋಗಿರೋ ಹಣತೆನ ಈಗ ಎಷ್ಟು ದಿವಸ ಅಂತ ಉರಿಸ್ತೀಯ? ಹಾಗೆಲ್ಲ ಮಾತಾಡಬೇಡಿ. ನೀವೇ ನನ್ನ ಬಾಳಿನ ಜ್ಯೋತಿ. ಅದೆಂದು ಹಾರಲ್ಲ ಅನ್ನೋ ಭರವಸೆ ನನಗಿದೆ. ತಗೊಳ್ಳಿ. ತುಳಸಿ, ನಿನ್ನ ಮಾಂಗಲ್ಯ ಏನಾಯ್ತಾ? ಆಶಾ, ಇವತ್ತು ನಾವು ಒಂದು ಇಂಪಾರ್ಟೆಂಟ್ ವಿಷಯನೇ ಮರ್ತು ಬಿಟ್ಟಿದೀವಿ. ಏನ್ ಗೊತ್ತಾ? ಇವತ್ತು ನಿನ್ ಹುಟ್ಟಹಬ್ಬ, ಅದಕ್ಕೆ ಎಲ್ಲ ತಂದಿದ್ದೀನಿ. ನಡಿ ಅಣ್ಣನ ಮನೆಗೆ ಹೋಗೋಣ. ಇವತ್ತು ನೀನ್ ಬರಲ್ಲ ಅಂದ್ರೆ ನಾನು ಬಿಡಲ್ಲ. ನಮ್ಮ ಮನೇಲಿ ಯಾರದೇ ಹುಟ್ಟಹಬ್ಬ ಆದ್ರೂ ಎಲ್ರೂ ಸೇರಿ ಆನಂದವಾಗಿ ಕಾಲ ಕಳೆಯುತ್ತೇನೆ ಸಂಪ್ರದಾಯ. ಯಾಕೆ ಹೇಳ್ತಾ ಇದೀಯಾ? ಇನ್ಮೇಲೆ ಎಲ್ರೂ ಸೇರೋ ಭಾಗ್ಯ ಇಲ್ಲ ಅಣ್ಣ. ಯಾಕೆ? ಸೋಮಯ್ಯ ಶೆಟ್ರು ನಮ್ಮ ಮನೆ ಕಿತ್ಕೊಂಡ್ಬಿಟ್ರತ್ತೆ. ಅಣ್ಣ ಅದಕ್ಕೆ ಎಲ್ಲೋ ಹೊಟ್ಟೋಗಿದಾರಂತೆ. ಯಾರು ಹೇಳಿದ್ರು? ನಮ್ಮ ಮನೆ ಪಕ್ಕದ ಮನೆ ಮುದ್ದಣ್ಣ ಸಿಕ್ಕಿದ್ದ, ಅವನು ಹೇಳ್ದ. ಅಂದ್ರೆ ಆ ಪಾಪಿ ಅಣ್ಣ ಅತ್ಗೇನೋ ಮನೆಯಿಂದ ಹೊರಗಾಕ್ಬಿಟ್ಲಾ? ನಾವೆಲ್ಲ ನಗ್ನಾಗ್ತಾ ಒಂದೇ ಬಳ್ಳಿಲಿ ಅರಳಿರೋ ಹೂಗಳ ತರ ಇದ್ವಿ. ಇವತ್ತು ಹೂಗಳು ಬೇರೆ ಬೇರೆ ಆಗಿವೆ ಅಷ್ಟೇ, ಬಾಡಿಲ್ಲ. ಒಳ್ಳೆ ಟೈಮ್ ಬಂತು ಅಂದ್ರೆ ಖಂಡಿತ ಸೇರೇ ಸೇರ್ತೀವಿ. ಆ ಒಳ್ಳೆ ಟೈಮ್ ಯಾವಾಗ ಬರುತ್ತೋ? ಅಣ್ಣ ಅದಕ್ಕೆ ಎಲ್ಲಿದಾರೋ, ಏನ್ ಕಷ್ಟ ಪಡ್ತಿದಾರೋ. ಯಾರಮ್ಮ? ಅಮ್ಮ, ನನ್ನ ಗಂಡ 3 ದಿವಸದಿಂದ ಉಪವಾಸ ಇದ್ದಾರೆ. ತುಂಬಾ ಸಂಕಟ ಪಡ್ತಿದ್ದಾರೆ. ನನ್ಗೊಂದು ಕೆಲಸ ಕೊಟ್ರೆ ನಾನ್ ಸಾಯೋವರೆಗೂ ನಿಮ್ಮ ಉಪಕಾರನ ಬರೆಯಲ್ಲ. ನಮ್ ತಾಪತ್ರ ಏನೇ ಹಾಸ್ಕೊಂಡು ಹೊತ್ಕೊಳ್ಳೋಷ್ಟಿದೆ, ನೀನ್ ಬೇರೆ. ಹೋಗಮ್ಮ ಹೋಗು. ಅಮ್ಮ, ಅಮ್ಮ, ನೆಮ್ಮದಿ ಕಾ
ಬರಿದಾಯಿತು ಮನಸ್ಸು ഇരുളാಯಿತು ಮನೆಯೇ ಬರಿದಾಯಿತು ಮನಸ್ಸು ഇരുಳಾಯಿತು. ಅದ್ಕೆ ಅತ್ಗೆ ಏನತ್ಗೆ ಇದು 16 ಜನಕ್ಕೆ ಅನ್ನ ಹಾಕಿದ ಕೈ ಇವತ್ತು 3 ಜನರ ಮುಂದೆ ಭಿಕ್ಷೆ ಬೇಡ್ತಾ ಇದೆಯಲ್ಲ. ನಾನು ನೋಡ್ತಾ ಇರೋದು ನಿಜಾನ ಅತ್ಗೆ? ನಿಜಾನೇಪ್ಪ. ನಾನ್ ಬೇರೆ ಏನ್ ಮಾಡ್ಲಿ ಹೇಳು, ನನ್ ಕೈಯಲ್ಲಿ ನಯ ಪೈಸ ಇಲ್ಲ. ನಿಮ್ಮ ಅಣ್ಣ ಊಟ ಮಾಡಿ 3 ದಿನ ಆಯ್ತಪ್ಪ. ಅಣ್ಣ ಎಲ್ಲಿದ್ದಾರೆ ಅತ್ಗೆ? ಬಾಪ. ಅಣ್ಣ ಅಣ್ಣ ಏನು ಟಿಫನ್ ರೆಡ್ಡಿ. ಅಲ್ಲೇ ಇಡು. ನಾನು ಅಲ್ಲಿಡಲ್ಲ, ಇಲ್ಲೇ ಇಡ್ತೀನಿ. ಓಹೋ, ಎಲ್ಲ ಹೊರಗಡೆ ಹೊರಟಾಗಿದೆ. ಪರಿಮಳನ್ ಮದ್ವೆಗೆ. ಹೌದು, ಹೊಸ ಬಾಕ್ಸ್. ನಾನ್ ನೋಡ್ತೀನಿ ನಾನ್ ನೋಡ್ತೀನಿ. ಅಯ್ಯೋಯ್ಯೋ, ಇಷ್ಟೊಂದು ಒಡವೆ ಎಲ್ಲಿಂದ ಬಂತೆ? ಆಕಾಶದಿಂದ ಬಂತು. ನಿನ್ಗೆ ಯಾಕದಲ್ಲ, ಕೊಡಿಲಿ. ನನ್ ಚಿನ್ನ, ಇಷ್ಟೊಂದು ಒಡವೆ ಮೈ ಮೇಲೆ ಹಾಕೊಂಡು ಹೋದ್ರೆ ಒಳ್ಳೆ ಮೊಬೈಲ್ ಜ್ಯುವೆಲರಿ ಶಾಪ್ ಇದ್ದಾಗಿರುತ್ತೆ. ಮೊದ್ಲೇ ಊರ್ ತುಂಬಾ ಡಕಾಯಿತ್ರುಗಳು. ಅದು ಅಲ್ದೆ ಪಮ್ಮಿ ಗಂಡ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಬೇರೆ. ಇಷ್ಟೊಂದು ಒಡವೆ ನಿನ್ಗೆ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಏನ್ ಹೇಳ್ತೀಯಾ? ಇದೆಲ್ಲ ನಂದಲ್ಲ, ಮೀನಂದು ಅಂತ ಹೇಳ್ತೀನಿ. ಹಾಗಾದ್ರೆ ಈ ಒಡವೆಗಳೆಲ್ಲ ಮೀನುಂದು? ಹೌದು, ಭದ್ರವಾಗಿಟ್ರು ಅಂತ ಕೊಟ್ಟಿದ್ದಾಳೆ. ಓಹೋ, ಆವತ್ತು ಮದುವೆ ಮನೇಲಿ ಒಡವೆಗಳೆಲ್ಲ ಕಳ್ತನ ಆಗೋಯ್ತು ಅಂತ ಹೇಳಿದ್ಲಲ್ಲ ಮೀನಾ, ಅದೆಲ್ಲ ಬರೀ ನಾಟಕನಾ? ನಾಟಕನ ಸಿನಿಮಾ? ನಿನ್ಗೆ ಯಾಕದಲ್ಲ, ಕೊಡಿಲಿ. ನನಗ್ ಬೇಕೆ ಚಿತ್ರಾಂಗಿನಿ. ಕೊಡ ಇಲ್ಲಿ ಆ ಒಡವೆ ಬಾಕ್ಸ್ ನ, ತಕೊಂಡೋಗಿ ವಾಪಸ್ ಕೊಟ್ಬಿಟ್ಟು ಬರ್ತೀನಿ. ನೋಡು, ನೀನ್ ಆ ಒಡವೆ ಬಾಕ್ಸ್ ಕೈ ಹಾಕಿದ್ರೆ ಕೈ ಮುರಿದು ಬಿಡ್ತೀನಿ. ಆಹಾ, ನನ್ ಕೈ ಮುರಿತೇನೆ ಕಾಮಿನಿ. ಬರೀ ಕೈ ಅಲ್ಲ, ಕಾಲು ಮುರಿತೀನಿ. ಇದು ಫುಟ್ಬಾಲ್ ಆಡೋ ಕಾಲೇ ಕೋಮಲಾಂಗಿ. ಏನೇ ನೀನು ಮೀನಾ ಸೇರ್ಕೊಂಡು ಒಡವೆ ಮುಚ್ಚಿಟ್ಟು ನಡೀತಿದ್ ಮದ್ವೆನ ನಿಲ್ಸಿದ್ದೀರಾ? ಅಯ್ಯೋ ಚಾಂಡಾಲಿ, ನಿಮ್ಗೆ ಆ ದೇವ್ರ ನರಕದಲ್ಲೂ ಜಾಗ ಕೊಡಲ್ಲ ನಿನ್ನ. ಇವತ್ತು ಹಿಂಗ್ ಯಾಕೋ ಆಡ್ತಿದ್ಯಾ? ನಿಂಗ್ ದೆವ್ವ ಗಿವ್ವ ಹಿಡ್ಕೊಂಡಿದ್ಯೇನೋ? ದೆವ್ವ ನನ್ಗೆ ಹಿಡ್ದಿಲ್ಲ ಕಣೆ, ನಿನ್ಗೆ ಹಿಡ್ದಿರೋ ದೆವ್ವನ ಬಿಡಿಸ್ತಾ ಇದ್ದೀನಿ. ಮದುವೆ ಮಾಡ್ಕೊಂಡಿರೋ ಗಂಡನಿಗೆ ಮರ್ಯಾದೆ ಇಲ್ದೆ ಹೋಗೋ ಬಾರೋ ಅಂತೀಯಾ? ಇಲ್ಲ ಕಣೋ, ಅನ್ನ ಕಣೋ ಅಂತೀಯಾ? ಮಾಡ್ತೀಯನ? ಇನ್ಮೇಲೆ ಈಗೆಲ್ಲ ಮಾಡಲ್ಲ ರೀ. ನೀವ್ ಹೇಳ್ದಂಗ್ ಕೇಳ್ಕೊಂಡ್ ಬಿದ್ದಿರ್ತೀನಿ ರೀ. ಆಗ ಎದ್ದಳ ಮೇಲೆ ಎಲ್ಲಿ ಆ ಒಡವೆ ಬಾಕ್ಸ್ ನ ಕೊಡಿಲಿ ನೋಡೋಣ. ಯಾಕೋ? ಅದನ್ನ ಸೇರ್ಬೇಕಾದ ಜಾಗಕ್ಕೆ ಸೇರ್ಸೋದಿಕ್ಕೆ. ಮನೆಗೆ ಬಂದ್ ಮಹಾಲಕ್ಷ್ಮಿ ಹೊರಗೆ ಕಳಿಸ್ಬಾರ್ದು. ಮಿಸ್ಟರ್ ಕಟ್ಟೆ, ಈಗ ಮರ್ಯಾದೆಯಾಗಿ ಆ ಬಾಕ್ಸ್ ಕೊಡದೆ ಹೋದ್ರೆ ಈ ನೀನ್ ಸೊಂಟನ ರಿಪೇರಿ ಮಾಡ್ಬೇಕಾಗತ್ತೆ, ಗೊತ್ತಾ? ಚಂಡಾಲ, ಜನ್ಮ ಕೊಟ್ಟು ತಂದೆ ಮೇಲೆ ಕೈ ಮಾಡ್ತೀಯನೋ? ಜನ್ಮ ಕೊಡು ಅಂತ ನಾನೇನಾದ್ರೂ ನೀನ್ ಕೇಳ್ಕೊಂಡಿದ್ನೆ? ನೀನ್ ಇಂಥ ಕೆಟ್ಟ ಮನುಷ್ಯ ಅಂತ ಗೊತ್ತಾಗಿದ್ರೆ ನಾನು ಸತ್ರು ನಮ್ಮ ಅಮ್ಮನ ಹೊಟ್ಟೆಯಿಂದ ಆಚೆಗೆ ಬರ್ತಾನೂ ಇರಲಿಲ್ಲ, ಈ ನೀನ್ ಅನಿಷ್ಟ ಮಕ್ಕ ದರ್ಶನ ಮಾಡ್ತಿರ್ಲಿಲ್ಲ. ಕೊಡಿಲಿ. ಕಂಡೋರ್ ಕಾಸು ಅಂದ್ರೆ ಸಾಕು ಬಾಯ್ ಬಾಯ್ ಬಿಡ್ತಾನೆ. ಶೀಲಾ, ಈ ಪಾಪಿ ನಿಜವಾಗ್ಲೂ ನನ್ನ ಮಗನೇನಮ್ಮ? ನಿಮ್ ಮಗ ಹೌದು ಅಲ್ವೋ? ನನ್ನ ಗಂಡ ಅಂತೂ ಹೌದು. ಎಲ್ಲಿತ್ತೋ ಏನೋ ಪೌರುಷ, ಒಳ್ಳೆ ದನ ಬಡ್ದಂಗ್ ಬಡ್ದು ಬಿಟ್ರು ಮಾವ. ಅಮ್ಮ, ರಾಸ್ಕಲ್, ಒಡವೆನೆಲ್ಲ ಶೀಲನ್ ಕೈಲಿ ಕೊಟ್ಟು ಕಳ್ತನ ಆಯ್ತು ಅಂತ ಸುಳ್ಳು ಹೇಳಿ ನನ್ ತಂಗಿ ಮದುವೆ ನಿಲ್ಲಿಸ್ತೇನೆ ಚಂಡಾಳಿ. ಚಂದ್ರು, ಶಟ್ ಅಪ್. ನಿನ್ನ ಕೆಟ್ಟ ಬಾಯಿಂದ ಹೆಸರನ್ನ ಎತ್ತಬೇಡ. ಚಂದ್ರು, ನನ್ ಕ್ಷಮಿಸ್ಬಿಡಿ. ನಾನೇನೇ ತಪ್ಪು ಮಾಡಿದ್ರು ನಿಮ್ ಹೆಂಡತಿ ತಾನೆ. ಯಾವ ಹೆಂಡತಿ? ಯಾರ ಹೆಂಡತಿ? ಮದುವೆ ಆಗ್ಬೇಕಾಗಿದ್ದ ಒಂದು ಹುಡುಗಿ ಬಾಳ್ನ ಹಾಳು ಮಾಡಿದ್ಯಲ್ಲ, ಯಾರೇ ಆ ಹುಡುಗಿ?
ನಿನ್ನ ಗಂಡನ ತಂಗಿ ತುಂಬಿದ ಸಂಸಾರದಲ್ಲಿ ಜಗಳ ತಂದು ಹಾಕಿ ಒಬ್ಬನ ಮನೆ ಬಿಟ್ಟು ಹೋಗಾಗ ಮಾಡಿದ್ಯಲ್ಲ, ಯಾರೇ ಅವನು? ಈ ನಿನ್ ಗಂಡನ ತಮ್ಮ. ಆವತ್ತು ಮದುವೆ ಮಂಟಪದಲ್ಲಿ ಅವಮಾನ ಮಾಡಿದೆ, ಇವತ್ತು ಅವ್ರನ್ನ ಬೀದಿ ಪಾಲ್ ಮಾಡಿದೆ. ಯಾರೇ ಅವರು? ನಿನ್ನ ಗಂಡನ ಅಣ್ಣ ಅದ್ಕೆ. ಹೀಗೆ ನನ್ನವರೆಲ್ಲ ನನ್ನಿಂದ ದೂರ ಮಾಡಿ ನನ್ನನ್ನ ಜೀವಂತ ಶವ ಮಾಡಿ ಇನ್ನು ಯಾಕೆ ನನ್ನ ಗಂಡ ಅಂತ ಕರಿತಿದ್ಯಾ? ನಿನ್ನ ಪಾಲ್ಗೆ ನಿನ್ನ ಗಂಡ ಯಾವತ್ತ ಸತ್ತೋದ ಅಂತ ತಿಳ್ಕೊ. ಚಂದ್ರು, ನನ್ ಕ್ಷಮಿಸ್ಬಿಡಿ ಚಂದ್ರು. ಚಂದ್ರು, ನನ್ ಕ್ಷಮಿಸ್ಬಿಡಿ ಚಂದ್ರು. ಮುಟ್ಟು ಮಾಡೋ ನನ್ನ. ಚಂದ್ರು, ಮೀನಾ! ಅಯ್ಯೋ, ಮೀನಾ! ಒಂದ್ ನಿಮಿಷ ಬನ್ನಿ. ಅವ್ರನ್ನ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಬೇಕು. ಇಲ್ಲದೆ ಹೋದ್ರೆ ತುಂಬಾ ಅಪಾಯ ಆಗುತ್ತೆ. ಯಾಕೆ? ಅವ್ರಿಗೆ TB ಅಟ್ಯಾಕ್ ಆಗಿದೆ. ನಿಮಗ್ ನನ್ ಮೇಲೆ ನಂಬಿಕೆ ಇದೆ ತಾನೆ? ನಂಬಿಕೆ ಇಲ್ದಿದ್ರೆ ನನ್ನ ಡೈರಿನಲ್ಲಿ ನಿನ್ ಕೆಲಸ ಕೊಡ್ತಿದ್ನೇನಪ್ಪ. ಈಗ ನಿಮ್ಮಿಂದ ನನಗೊಂದು ದೊಡ್ಡ ಸಹಾಯ ಆಗ್ಬೇಕು. ಹೇಳಪ್ಪ. ನಮ್ಮ ಅಣ್ಣ ನನ್ಗೆ ತಂದೆ ಇದ್ದ ಹಾಗೆ. ನಮ್ ದುರಾದೃಷ್ಟವಶಾತ್ ಅವ್ರಿಗೆ TB ಬಂದ್ಬಿಟ್ಟಿದೆ. ಆಸ್ಪತ್ರೆಗೆ ಸೇರಿಸ್ಬೇಕು. 1,000 ರೂಪಾಯಿ ಸಾಲ ಕೊಟ್ರೆ. 1,000 ರೂಪಾಯ? ದಯವಿಟ್ಟು ಇಲ್ಲ ಅನ್ಬೇಡಿ. ನಮ್ಮ ಅಣ್ಣನ್ ಜೀವದಾನ ಮಾಡಿದ ಪುಣ್ಯ ಬರುತ್ತೆ. ಖಂಡಿತ ನಾನು ಹಗಲು ರಾತ್ರಿ ದುಡ್ದು ನಿಮ್ ಸಾಲ ತೀರಿಸ್ತೀನಿ. ಚೇಚೆ, ಇಂಥ ಸಮಯದಲ್ಲಿ ಇಲ್ಲ ಅಂತೀನ. ತಗೋಪ್ಪ, ಇನ್ನೂ ಬೇಕಾದ ಕೇಳು, ಕೊಡ್ತೀನಿ. ನಿಮ್ಮ ಅಣ್ಣನ್ ಮಾತ್ರ ಚೆನ್ನಾಗಿ ನೋಡ್ಕೊ. ನನ್ ದುಡ್ಡು ಹಿಡ್ಕೊಳ್ಳಿ, ಕಳ್ಳ ಹಿಡ್ಕೊಳ್ಳಿ, ನನ್ ದುಡ್ಡು. ಯಾರ್ದ್ರಿ ಹಣ? ನಂದು. ಚೇತನ್, ತುಂಬಾ ಥ್ಯಾಂಕ್ಸ್. ಚೇತನ್, ಯಾರು ನೀವು? ನಾನು ಕೊಡು, ನಿಮ್ಮ ಅಣ್ಣ. ಅಣ್ಣ? ಯಾರು? ಯಾರ್ಗೆ? ಒಬ್ಬ ಪುಣ್ಯಾತ್ಮನ್ ಜೊತೆಲೆ ತಮ್ಮನಾಗ್ ಸಂಬಂಧ ಉಳಿಸ್ಕೊಳಕ್ ಆಗ್ಲಿಲ್ಲ ಅಂದ್ಮೇಲೆ ನನ್ನಂಥ ಅನಾಥನ್ಗೆ ನೀನ್ ಹೇಗಣ್ಣ ಆಗ್ತೀಯ? ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ಹೆಂಡತಿ ಗುಲಾಮರಾಗ್ ಬಾಳೋ ನಿಮ್ಮಂಥವ್ರಿಗೆಲ್ಲ ಯಾಕೆ ಸಂಬಂಧದ ಮಾತುಗಳು? ಚೇತನ್, ನಾನ್ ತಪ್ಪು ಮಾಡ್ಬಿಟ್ಟೆ ಕಣೋ. ಅವಳು ಎಂತ ರಾಕ್ಷಸಿ ಅಂತ ಈಗ ತಿಳಿತು. ಅದಕ್ಕೆ ಅವಳ ಸಂಬಂಧನ ಮುರ್ಕೊಂಡು ದೂರ ಬಂದ್ಬಿಟ್ಟಿದ್ದೀನಿ ಕಣೋ. ಅಣ್ಣ ಅದಕ್ಕೆ ಹುಡ್ಕೊಂಡು ಬೀದಿ ಬೀದಿಲಿ ಹುಚ್ಚನಾಗಿ ಅಲಿತಿದ್ದೀನಿ ಕಣೋ. ನೀನ್ ತುಂಬಾ ಲೇಟ್ ಆಗಿ ಅವ್ರನ್ನ ಹುಡುಕೋ ಪ್ರಯತ್ನ ಮಾಡಿದೆ. ಸ್ವಲ್ಪ ದಿವಸ ಮುಂಚೆನೆ ಆ ಕೆಲಸ ಮಾಡಿದಿದ್ರೆ ರಸ್ತೆಯಲ್ಲಿ ಭಿಕ್ಷೆ ಬೇಡ್ತಿದ್ದ ಅತ್ಕೇನ, ಫುಟ್ಪಾತ್ ನಲ್ಲಿ ಬಿದ್ದಿದ್ದ ಅಣ್ಣನ್ನ, ರೈಲ್ವೆ ಟ್ರ್ಯಾಕ್ ಅಲ್ಲಿ ಪ್ರಾಣ ಕಳ್ಕೊಳಕ್ ಹೊರಟಿದ್ದ ತಂಗಿನ ನೋಡ್ಬೋದಾಗಿತ್ತು. ಚಂದ್ರು, ಹೀಗೆ ಅಳ್ತಾ ನಿಂತಿರ್ತೀಯೋ ಇಲ್ಲ ಅಣ್ಣ ಅತ್ಕೆ ನೋಡ್ತೀಯೋ? ಚೇತನ್, ಚಂದ್ರು, ಚೇತನ್, ಚಂದ್ರು. ಸ್ವಲ್ಪ ವೈಟ್ ಮಾಡಿ. ಅಮರ್, ಚಂದ್ರು, ಚೇತನ್, ಏನ್ರೋ ಇಲ್ಲಿ? ನಮ್ಮ ಅಣ್ಣಂಗೆ ತುಂಬಾ ಸೀರಿಯಸ್ ಆಗಿದೆ ಕಣೋ. ಎಲ್ಲಿದ್ದಾರೆ? ಬಾ. ಏನು ವರಿ ಮಾಡ್ಕೋಬೇಕಾಗಿಲ್ಲ, ರಾಮಣ್ಣ ಬೇಗ ಹುಷಾರಾಗ್ಬಿಡ್ತಾರೆ. ಪೇಷಂಟ್ ನಂಬರ್ 3ಗೆ ತುಂಬಾ ಸೀರಿಯಸ್ ಆಗಿದೆ, ಬ್ಲಡ್ ಕೊಡ್ಬೇಕಾಗುತ್ತೆ. ನೀವು ಹೋಗಿ ನಾವು ಬರ್ತೇವೆ. ಓಕೆ ಸರ್. ಡಾಕ್ಟ್ರೇ, ಪ್ಲೀಸ್ ಬೇಗ ಬನ್ನಿ. ನೀವಾ? ಮೀನಾ ಮಹಡಿ ಮೆಟ್ಲಿಂದ ಬಿದ್ಬಿಟ್ಲು. ತುಂಬಾ ರಕ್ತ ಹೋಗಿ ಸೀರಿಯಸ್ ಆಗಿದೆ. ತಕ್ಷಣ ಬ್ಲಡ್ ಕೊಡ್ಬೇಕು. ಡಾಕ್ಟ್ರೆ, ನಾನ್ ರಕ್ತ ತಗೊಳ್ಳಿ. ಬೇಡ ಅದಕ್ಕೆ, ಅವಳಿಗೆ ಯಾರು ರಕ್ತ ಕೊಡೋದು ಬೇಡ. ಅವಳಿಂದಾಗಿ ನೀವು ಅಣ್ಣ ಎಷ್ಟು ಕಷ್ಟ ಪಡ್ಬೇಕಾಯ್ತು. ಆಶಾ, ಚೇತನ್ ಮನೆ ಬಿಟ್ಟು ಹೋಗ್ಬೇಕಾಯ್ತು. ಅವಳಿಗೇನಾದ್ರೆ ನಮಗೇನು? ಸಾಯ್ಲಿ. ಚಂದ್ರು, ಇಂಥ ಮಾತುಗಳನ್ನು ಕೇಳೋಕೆನಾ ನಾವು ನಿನ್ನನ್ನು ಓದಿಸಿದ್ದು, ಬೆಳೆಸಿದ್ದು? ಇದೇನಾ ನಿನ್ನ ಸಂಸ್ಕೃತಿ? ಅಣ್ಣ, ಅವಳು ಏನೇ ಮಾಡಿದ್ರು ಅವಳು ನಮ್ಮ ಮನೆ ಮಹಾಲಕ್ಷ್ಮಿನೇ. ಎಷ್ಟು ಕಷ್ಟ ಆದ್ರೂ ಸರಿ, ಅವಳನ್ನು ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ. ಅಮ್ಮ, ಬೇಕಾದ್ರೆ ಅವಳಿಗೆ ನನ್ನ ರಕ್ತ ಕೊಡೋಕ್ಕೂ ಸಿದ್ಧ. ಡಾಕ್ಟ್ರೆ, ನಾನ್ ರಕ್ತ ಟೆಸ್ಟ್ ಮಾಡಿ ನೋಡಿ, ಸರಿ ಹೋಗ್ಬೋದು. ನನ್ನ ಮನೆ ಬೆಳಕನ್ನ ನಾನು ಉಳಿಸ್ಕೊಳ್ಳೇಬೇಕು. ಬನ್ನಿ ಡಾಕ್ಟ್ರೆ. ರಾಮಣ್ಣವ್ರೆ, ಮೊದಲು ನೀವು ರೆಸ್ಟ್ ತಗೊಳ್ಳಿ. ಲೆಟ್ ಹಿಮ್ ಟೇಕ್ ರೆಸ್ಟ್. ಕಮ್ ಆನ್. ಕರುಣಾಸಾಗರ, ದೂರವಾಗಿದ್ದವ್ರನ್ನೆಲ್ಲ ಒಂದು ಮಾಡಿದೆ. ಬೇಕಾದ್ರೆ ನನ್ನ ಪ್ರಾಣ ತಗೋ, ನನ್ನ ತಮ್ಮನ ಹೆಂಡತಿನ ಉಳಿಸ್ಕೊಡು.
ಗುಡ್. ಅತಿಗೆ ಇನ್ನೇನು ತೊಂದರೆ ಇಲ್ಲ. ಶಿ ಇಸ್ ಔಟ್ ಆಫ್ ಡೇಂಜರ್. ಅಣ್ಣ ಅಣ್ಣ, ಚಿಕ್ಕದ್ಕೆ ಹುಷಾರಾಗ್ಬಿಟ್ಲು. ನಾನು ಗ್ರಾಮಣ್ಣನ್ಗೆ ಹೇಳ್ತೀನಿ. ಅವಳು ಉಳ್ಕೊಂಡಿದ್ದು ನಮ್ಮ ಅತ್ತಿಗೆಯಿಂದಾನೆ. ಅಣ್ಣ, ಚಿಕ್ಕದ್ಗೆ ಅಣ್ಣ. ಅಣ್ಣ ಅಣ್ಣ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಹೊಟ್ಟೋದ. ಅಣ್ಣ ಅಳಬೇಡಿಪ್ಪ, ಅಳಬೇಡಿ. ನಿಮ್ಮನ್ನೇ ಜೀವ ಅನ್ಕೊಂಡಿದ್ದವರು ಖಂಡಿತ ನಿಮ್ಮನ್ನು ಬಿಟ್ಟು ಹೋಗಿಲ್ಲ. ಅವರು ದೇಹದಿಂದ ದೂರ ಆಗಿದ್ದಾರೆ ಹೊರತು ಆದ್ರೆ ಅವರು ನಿಮ್ಮಲ್ಲೇ ಇದ್ದಾರೆ ಅಪ್ಪ, ನಿಮ್ಮ ಹತ್ರಲ್ಲೇ ಇದ್ದಾರೆ. ಅವರು ನಿಮ್ಮಲ್ಲಿ ಅಣ್ಣ, ನೀನ್ ನಿನ್ ಜೀವನ ತೆಗೆದು ನಮಗೆಲ್ಲ ಒಂದು ದಾರಿ ತೋರಿಸ್ದೆ. ಇವತ್ತು ನಾವೇನಾದ್ರೇನು ಈ ಮನೆ ಉಳಿಸ್ಕೊಂಡೇ ಹೊರತು ನಿನ್ನಂತೂ ಉಳಿಸ್ಕೊಳ್ಳೋಕೆ ಆಗ್ಲಿಲ್ಲ. ನನ್ನ ಕ್ಷಮಿಸ್ಬಿಡಿ. ನೀನಾ? ನಿನಗೆ ಈ ಮನೇಲಿರೋ ಯೋಗ್ಯತೆ ಇಲ್ಲ. ತೊಲಗಾಚೆ. ನೀವೇ ನನ್ನ ದೂರ ತಳ್ಳಿದ್ರೆ ನಾನು ಎಲ್ಲಿಗೆ ಹೋಗ್ಲೇರಿ? ಇದು ಪ್ರೀತಿ ತುಂಬಿರೋ ದೇವಾಲಯ, ನಿನ್ನಂತ ವಿಷಜಂತುಗಳಿರೋ ಜಾಗ ಅಲ್ಲ. ಹೇಳು ಮೇಲೆ ಹೇಳು. ಒಂದು ಸಲ ಈ ಮನೆನ ಸ್ಮಶಾನ ಮಾಡಿದ್ದೆ ಸಾಕು. ಇನ್ನು ನೀ ಈ ಮನೇಲಿ ಇಟ್ಕೊಡ್ದು ಹೊರಡಾಚೆ. ಚಂದ್ರು, ಅದ್ಗೆ ಇವಳಿಗೆ ಈ ಮನೇಲಿ ಜಾಗ ಇಲ್ಲ. ಇವಳಲ್ಲಿ ಇಟ್ಕೊಡ್ದು. ಇವಳಿಗೆ ಈ ಮನೇಲಿ ಜಾಗ ಇಲ್ಲ ಅಂದ್ಮೇಲೆ ನನ್ಗೂ ಜಾಗ ಇಲ್ಲ. ಅದ್ಗೆ ನಡಿಮ್ಮ. ಅತ್ಗೆ ನೀವೇ ಮನೇಲಿ ಇರಲ್ಲ ಅಂದ್ಮೇಲೆ ನನಗೂ ಈ ಮನೆ ಬೇಡ. ಚೇತನ್, ನಿಮ್ಮನ್ನೆಲ್ಲ ಬಿಟ್ಟು ನಾನೇ ಹೇಗಿರ್ಲಿ? ನಾನು ಬರ್ತೀನಿ. ಆಶಾ, ಅತ್ಗೆ ತಂದೆ ಆಗಿದ್ದ ಅಣ್ಣನ ಕಳ್ಕೊಂಡು ದುಃಖದಲ್ಲಿ ಕಣ್ಣೀರು ಸುರಿಸ್ತಿರುವಾಗ ನೀವು ನನ್ನನ್ನು ಒಂಟಿಯಾಗ್ಬಿಟ್ಟು ಹೋಗ್ತೀರಾ? ಬೇಡ ಅತ್ಗೆ, ಬೇಡ ಅತ್ಗೆ. ನನ್ನ ಮಾತಿಗೆ ಬೆಲೆ ಇಲ್ಲ ಅಂದ್ಮೇಲೆ ನಾನಿಲ್ಲಿದ್ದೇನ್ ಪ್ರಯೋಜನ? ಹೇಳಿ ಅತ್ಗೆ, ನೀವೇನು ಹೇಳಿದ್ರು ಸರಿ. ನಿಮ್ ಮಾತನ್ನ ನನ್ನ ತಲೆಯಲ್ಲಿ ಹೊತ್ತು ನಡೆಸ್ತೀನಿ. ಆದ ಅನಾಹುತನೆಲ್ಲ ಮರೆತು ಮೀನನ್ನ ಕ್ಷಮಿಸ್ಬಿಡು. ನೀವೆಲ್ಲರೂ ಅನ್ಯೋನ್ಯವಾಗಿ ನಗನಗ್ತಾ ಇದ್ರೆ ಆಗ್ಲೇ ಇದು ಮನೆ ಅನ್ನಿಸ್ಕೊಳ್ಳೋದು. ಇನ್ನೇನ್ ಯೋಚನೆ ಮಾಡ್ತಾ ಇದೀಯಾ? ಅತ್ಗೆ ಹೇಳಾಯ್ತಲ್ಲ, ಶಂಸಿದ್ದೀನಿ ಅಂತ ಹೇಳ್ಬಿಡು. ಪ್ರೀತಿ ವಿಶ್ವಾಸದ ಅಡಿಪಾಯದ ಮೇಲೆ ಈ ಮನೆ ನಿಂತಿರೋದು ಅನ್ನೋ ಸತ್ಯನ ನಾನು ಈಗ ಅರ್ಥ ಮಾಡ್ಕೊಂಡೆ. ಎಲ್ರೂ ಹೇಳ್ತಾ ಇದ್ದಿದ್ ನಿಜ. ನೀವು ನಿಜವಾಗ್ಲೂ ದೇವತೆನೆ. ಹುಚ್ಚುಡ್ಗಿ, ಇನ್ಯಾಕ್ ಕಣ್ಣೀರ್ ಹಾಕ್ತೀಯ? ನೀನು ಈ ಮನೆ ಮಹಾಲಕ್ಷ್ಮಿ. ಬನ್ನಿ. ಈ ನಿನ್ ಪಾದಕ್ಷಣ ಕೆಳಗೆ ಇಳ್ಸಪ್ಪ. ಯಾಕೆ ನಾಚ್ಕೊಳ್ತಿದ್ಯಾ? ಧೈರ್ಯವಾಗಿ ತಲೆ ಎತ್ತು. ನಿಮ್ಮಂತ ಮಕ್ಕಳಿರುವಾಗ ನಾನ್ ಯಾಕೋ ತಲೆ ತಗ್ಗಿಸ್ಲಿ? ಅಮ್ಮ ತುಳಸಿ, ವಯಸ್ಸಿನಲ್ಲಿ ನಾನು ನಿನಗಿಂತ ದೊಡ್ಡವನಾದ್ರು ನಿನ್ನ ಮುಂದೆ ನಾನು ಚಿಕ್ಕವನಾಗ್ಬಿಟ್ಟೆ. ಆಶಾ ಮದುವೆ ನಿಲ್ಲಿಸಿ ಅವಳಿಗೂ ಅನ್ಯಾಯ ಮಾಡಿದೆ. ನನ್ನ ಮಗನ್ನೂ ದೂರ ಮಾಡ್ಕೊಂಡ್ಬಿಟ್ಟೆ. ಈಗ ಈ ಕಟ್ಟೆ ಕೃಷ್ಣಪ್ಪಂಗೆ ಕೆಟ್ಟ ಮೇಲೆ ಬುದ್ಧಿ ಬಂದಿದೆ. ಅಮ್ಮ, ನನಗೆ ಒಡವೆ ಹಣ ಯಾವುದು ಬೇಡ. ನನ್ನ ಮಗ, ನನ್ನ ಸೊಸೆ ನನಗೆ ಬೇಕು. ಅದಕ್ಕೇನಂತೆ ಒಳ್ಳೆ ಮುಹೂರ್ತ ನೋಡಿ ಧಾರಾಳವಾಗಿ ಕರ್ಕೊಂಡು ಹೋಗಿ. ಅಯ್ಯೋ ಅಯ್ಯೋ ಅಯ್ಯೋ, ಹೆಣ್ಣು ಅಂದ್ರೆ ಹೀಗಿರ್ಬೇಕು. ನಿನ್ನಂತ ಗುಣವಂತೆ ಸಂಸಾರಕ್ಕೆ ಒಬ್ಳಿದ್ರು ಸಾಕು. ಬರೋ ಕಷ್ಟಗಳೆಲ್ಲ ಕರ್ಪೂರದ ಬೆಟ್ಟ ಸುಟ್ಟಾಗಿ ಸುಟ್ಟು ಹೋಗುತ್ತೆ.
ನಿನ್ನನ್ನು ಎತ್ತುವರ ಜನ್ಮ ಸಾರ್ಥಕವಾಯ್ತಮ್ಮ, ಸಾರ್ಥಕವಾಯ್ತು. ಅದಕ್ಕೆ ನಮ್ಮಣ್ಣ ಯಾವಾಗ್ಲೂ ಹೇಳ್ತಾ ಇದ್ರು, ದೇವರೇ ಪ್ರೇಮ ಸ್ವರೂಪ, ಪ್ರೀತಿ ಪ್ರೇಮ ತುಂಬಿದ ಮನೆನೇ ಮಂತ್ರಾಲಯ ಅಂತ. ಮನೆಯೇ ಮಂತ್ರಾಲಯ.